नमो अर्हन्तानं नमो सिद्धानं नमो आयर्यानं नमो वज्रायानं नमो दोवे सवसाहुनम् संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में। ಈ ಒಂದು ದಶಲಕ್ಷಣ ಮಹಾಪರ್ವದ ಇವತ್ತು 5ನೇ ದಿನ ಒಂದು ನಮ್ದ ಉತ್ತಮ ಸತ್ಯ ಧರ್ಮದ ದಿನವನ್ನು ನಾವು ಇವತ್ತು ಆಚರಿಸಲಿದ್ದೇವೆ. ಈ ಉತ್ತಮ ಸತ್ಯ ಧರ್ಮದ ದಿನದ ದಂದು ನಾವು ಸತ್ಯ ಧರ್ಮದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿ ಏಕತ್ರಿತವಾಗಿದ್ದೇವೆ. ಮೊದಲು ನಾವು 4 ಧರ್ಮಗಳನ್ನು ತಿಳಿದುಕೊಂಡಿದ್ದೇವೆ. ಆ 4 ಧರ್ಮಗಳು ಕ್ರೋಧ, ಮಾನ, ಮಾಯ ಮತ್ತು ಲೋಭ. ಈ 4 ಕಷಾಯಗಳ ಅಭಾವದ ಪೂರ್ವಕವಾಗಿ ಈ ಉತ್ತಮ ಕ್ಷಮೆ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ ಈ ಧರ್ಮಗಳು ನಮ್ಮಲ್ಲಿ ಈಗ ಪ್ರಕಟವಾಗಿದ್ದೇವೆ. ಮತ್ತು ನಾವು ಯಾವ ರೀತಿಯಾಗಿ ಒಂದು ಮೋಕ್ಷದ ಅರಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮೊದಲೇ ನಾನು ಹೇಳಿದ್ದೆ. ಮೊದಲೇ ಕ್ಲಾಸ್ ನಲ್ಲಿ ಒಂದೊಂದು ಮೆಟ್ಟಿಲು 10 ಮೆಟ್ಟಿಲುಗಳನ್ನು ನಾವು ಏರಿ ಎಲ್ಲಿ ಹೋಗಲಿದ್ದೇವೆ? ಮೋಕ್ಷದ ಅರಮನೆಯಲ್ಲಿ ನಾವು ಹೋಗಲಿದ್ದೇವೆ. ಆ ಮೋಕ್ಷದ ಅರಮನೆಯ 4 ಮೆಟ್ಟಿಲುಗಳನ್ನು ನಾವು ಏರಿ ಇವತ್ತು 5ನೇ ಮೆಟ್ಟಿಲನ್ನು ಏರಲಿಕ್ಕೆ ನಾವು ಇಲ್ಲಿ ಏಕತ್ರಿತವಾಗಿದ್ದೇವೆ. ಆ ಉತ್ತಮ ಸತ್ಯ ಧರ್ಮವೇ 5ನೇ ಒಂದು ಮೆಟ್ಟಿಲವಾಗಿದೆ. ಆ ಉತ್ತಮ ಸತ್ಯದ ಧರ್ಮದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಈಗ ಯಾವ ರೀತಿಯಾಗಿ ನಾನು ನಿಮ್ಗೆ ಕ್ರೋಧ, ಮಾನ, ಮಾಯ, ಲೋಭ ಈ 4 ಕಷಾಯಗಳ ಅಭಾವದಿಂದ ಯಾವ ಒಂದೊಂದು ಧರ್ಮಗಳು ಪ್ರಕಟ ಆಗ್ತವೆ ಆ ಧರ್ಮದ ಸ್ವರೂಪವನ್ನು ನಾವು ನಿಮ್ಗೆ ತಿಳಿಸಿದ್ದೀವಿ. ಆದ್ರೆ ಇವತ್ತೇನಾಗಿದೆ, ಉತ್ತಮ ಸತ್ಯ ಧರ್ಮ ಇದೆ. ಆದ್ರೆ ನೀವು ವಿಚಾರ ಮಾಡ್ಬೋದು, ಉತ್ತಮ ಸತ್ಯ ಧರ್ಮವು ಕೂಡ ಏನಾದ್ರೂ ಅಭಾವ ಆದ್ಮೇಲೆ ನಮಗೆ ಪ್ರಕಟವಾಗುತ್ತೆ ಅಂತ ಇದೆಯಾ? ಈ ರೀತಿಯಾಗಿ ಯಾವ್ದಾದ್ರು ಇದೆಯಾ? ಶಾಸ್ತ್ರದಲ್ಲಿ ಹೇಳಿದಾರ? ಹೌದು, ಇದೆ. ಏನಿದೆ? ಈಗ ಸತ್ಯ ಯಾವ ರೀತಿಯಾಗಿ ಕ್ಷಮೆಯ ವಿರೋಧಾಭಾಸ ಏನಾಗಿದೆ? ಸಿಟ್ಟು ಬರಬಾರ್ದಂದ್ರೆ ಕ್ರೋಧ ಆಗಿದೆ. ಅದೇ ರೀತಿಯಾಗಿ ಸತ್ಯ, ಉತ್ತಮ ಸತ್ಯ ಅಂತ ಇದೆಯಲ್ಲ, ಸತ್ಯ ಅಂದ್ರೆ ಏನು? ನಿಜ. ನಿಜದ ವಿರೋಧಾಭಾಸ ಏನಾಗಿದೆ? ಸುಳ್ಳು. ಬರಾಬರ್ನ? ಈಗ ಏನ್ ಹೇಳಿದ್ರು, ಹಂಗಂದ್ರೆ ಸತ್ಯ ಅಂದ್ರೆ ಸುಳ್ಳನ ಹೇಳೋದಿಲ್ಲ, ಅದೇ ಸತ್ಯ. ಓಕೆನಾ? ಸ್ವಲ್ಪ ವಿಚಾರ ಮಾಡಿ. ಏನ್ ಹೇಳಿದ್ನೆ ನಾನಿಲ್ಲಿ? ಸುಳ್ಳನ್ನ ಹೇಳೋದಿಲ್ಲ, ಅದೇನಾಯ್ತು? ಸತ್ಯ. ಆದ್ರೆ ಉತ್ತಮ ಸತ್ಯ ಧರ್ಮ ಅಂತ ಹೇಳಿದ್ದಾರೆ. ಉತ್ತಮ ಸತ್ಯ ಧರ್ಮ ಎಂದಿಗೂ ನಾವು ಲಾಸ್ಟ್ ವರೆಗೆ ಇದನ್ನೇ ಚರ್ಚೆ ಮಾಡೋಣ. ಇವತ್ತು ಇದನ್ನೇ ನಿಮಗೆ ಸಿದ್ಧ ಮಾಡಿ ಹೇಳ್ತೀನಿ. ಉತ್ತಮ ಸತ್ಯ ಧರ್ಮ ಬೇರೆಯಾಗಿದೆ ಮತ್ತು ಸತ್ಯ ವಚನ ಬೇರೆಯಾಗಿದೆ. ಆದ್ರೆ ಕೂಡ ನಾವು ಇಲ್ಲಿ ಸುಳ್ಳನ್ನು ಹೇಳುವುದಿಲ್ಲ, ಅದೇ ಉತ್ತಮ ಸತ್ಯ ಧರ್ಮ ಅಂತ ತಿಳ್ಕೊತೀವಿ. ಆದ್ರೆ ನಿಜವಾಗಿ ಇದಲ್ಲ. ಸುಳ್ಳು ಹೇಳಬಾರ್ದು, ಇದು ಒಳ್ಳೆಯ ಮಾತು. ಓಕೆನಾ? ಸುಳ್ಳನ್ನು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಏನಾಗುತ್ತೆ? ನಮಗೆ ಅನೇಕ ತೊಂದರೆ ಆಗುತ್ತೆ. ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಸುಳ್ಳು ಹೇಳಿದ್ರೆ? ಸುಳ್ಳು ಹೇಳುವುದರಿಂದ ನಮಗೇನಾಗುತ್ತೆ? ಒಂದು ತೊಂದರೆಗಳು ಉತ್ಪನ್ನವಾಗಲಿಕ್ಕೆ ಪ್ರಾರಂಭವಾಗ್ತವೆ. ಅಂದ್ರೆ ನಾವು ನೋಡ್ಬೋದು, ಅನೇಕ ತರಹದಂತಹ ಸುಳ್ಳನ್ನು ನೀವು ನೋಡ್ಬೋದು. ಯಾವ ರೀತಿಯಾಗಿ? 2 ಜನ ಹುಡುಗರು ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಏನು, 2 ಜನರು ಟಿಕೆಟ್ ಇಲ್ದೇನೆ ಪ್ರಯಾಣ ಮಾಡ್ತಾ ಇದ್ರು. ಟಿಕೆಟ್ ಇಲ್ದೇನೆ ಅವ್ರು ಏನ್ ಮಾಡ್ತಾ ಇದ್ರು? ಪ್ರಯಾಣ ಮಾಡ್ತಾ ಇದ್ರು. ಈಗ ಟಿಕೆಟ್ ಇಲ್ದೇನೆ ಪ್ರಯಾಣ ಮಾಡ್ತಾ ಇರುವಾಗ ಒಬ್ಬನಿಗೆ ಏನ್ ಅನ್ಸಿತ್ತು? ಅರ್ಧ ರಸ್ತೆ ಬಂದ್ಮೇಲೆ, ಇಲ್ಲಪ್ಪ, ಇವಾಗ ಟ್ರೈನ್ ನಾವು ಟಿಕೆಟ್ ಮಾಡೋದು ಪ್ರಯಾಣ ಮಾಡ್ತಾ ಇದೀವಿ ಟಿಕೆಟ್ ಇಲ್ದ, ಸರಿ ಇಲ್ಲ. ನಾವು ಹೋಗಿ ಟಿ ಹತ್ರ ಹೇಳ್ಬೇಕು ಮತ್ತು ಅವನಿಂದ ಟಿಕೆಟ್ ತಗೋಬೇಕು ಅಂತ ವಿಚಾರ ಮಾಡಿದ. ಮತ್ತು ಮತ್ತೊಬ್ನ ಏನಂದ, ಅರೆ ನಿನ್ ಹುಚ್ಚಿ ಇದೆಯಾ? ಈಗ ನಾವು ಇಲ್ಲಿ ಬಂದಿದ್ದೇವೆ, ಇನ್ನೊಂದ್ ಸ್ವಲ್ಪ ಹಾದಿ ಇದೆ, ಆದ್ಮೇಲೆ ನಾವು ಮುಟ್ಬಿಡ್ತೀವಿ ನಮ್ ಸ್ಟೇಷನ್ಗೆ, ನಾವು ಇಳಿದು ಹೋಗ್ಬಿಡೋಣ. ಇಲ್ಲ ಇಲ್ಲ, ಸರಿ ಇಲ್ಲ ಅಂತ ಹೇಳಿ ಅವ್ನು ಹೋಗಿ ಏನ್ ಮಾಡ್ತಾನೆ? ಟಿ ಹತ್ರ ಹೋಗಿ ಆದ್ರೆ ಟಿಕೆಟ್ ತೆಗೆದುಕೊಳ್ತಾನೆ. ಒಕ್ಕಿಲ್ಲ, ಟಿಕೆಟ್ ತೆಗೆದುಕೊಳ್ತಾನೆ. ಅವನು ಟಿಕೆಟ್ ತೆಗೆದುಕೊಳ್ದಾಗ ಏನಾಗಿರ್ಬೋದು ಅಲ್ಲಿ ಟಿಕೆಟ್ ತಗೊಳಕ್ಕೆ? ಅಥವಾ ಅವನು ಅಲ್ಲಿ ಹೋಗಿ ಟಿ ಹತ್ರ ಹೇಳಿದ್ಮೇಲೆ ನಾನ್ ಟಿಕೆಟ್ ಇಲ್ದೇನೆ ಪ್ರಯಾಣ ಮಾಡ್ತಾ ಇದ್ದೀನಿ, ಅವಾಗ ಏನಾಗಿರ್ಬೋದು? ಏನೂ ಇಲ್ಲ, ಫೈನ್ ಆಗಿರ್ಬೋದು, ಟಿಕೆಟ್ ಕೊಟ್ಟಿರ್ಬೋದು, ಇಷ್ಟೇ. ಇದ್ರ ಹೊರತಾಗಿ ಏನಾಗೋದಿದೆ? ಏನೂ ಆಗೋದಿಲ್ಲ. ಫೈನ್ ಮಾಡ್ತಾರೆ, ಟಿಕೆಟ್ ಕೊಡ್ತಾರೆ. ಈಗ ಫೈನ್ ಮಾಡಿ ಟಿಕೆಟ್ ತಗೊಂಡ ಅವ್ನು ಕುಳಿತು ಈಗ ಮತ್ತೊಬ್ನಲ್ಲಿ ಏನ್ ವಿಚಾರ್ತಾ ಇದೆ? ನಂದ್ರ ಹತ್ರ ಟಿಕೆಟ್ ಇಲ್ಲ, ನಾನೇನ್ ಮಾಡ್ಬೇಕು? ಏನೂ ಇಲ್ಲ ಅಂತ ತಿಳ್ಕೊಂಡು ಅವನು ಭಗವಂತರ ಜಾಪ ಮಾಡ್ಕೊಂಡು ಹೋಗಿದ್ದಾನೆ. ಏನಾಗ್ಬಾರ್ದು ಅಂತ. ಆದ್ಮೇಲೆ ಅವನು ಸ್ಟೇಷನ್ ಬಂತು. ಸ್ಟೇಷನ್ ಬಂದ್ಮೇಲೆ ಸ್ಟೇಷನ್ ಮೇಲೆ ಇಳಿದ ಮೇಲೂ ಕೂಡ ಅವ್ನಿಗೆ ಏನ್ ಚಿಂತೆ ಇದೆ?
ಟಿ ಇಲ್ಲಿ ಹಿಡಿಬಾರ್ದು ನಮ್ಗೆ, ಅಲ್ಲಿ ನೋಡ್ತಾನೆ ಇಲ್ಲಿ ನೋಡ್ತಾನೆ, ಅಲ್ಲಿಂದ ಮೇಲಿಂದ ನೋಡಿ ನೋಡಿ ಅವ್ನ್ ಏನ್ ಮಾಡ್ತಾನೆ, ಗೇಟ್ದವರೆಗೆ ಅವ್ನಿಗೆ ಏನಂತೆ ಚಿಂತನೆ ಇರುತ್ತೆ. ಯಾಕಂದ್ರೆ ಅವನ ಹತ್ರ ಟಿಕೆಟ್ ಇಲ್ಲ. ಈಗ ಮತ್ತೊಬ್ಬನ ಹತ್ರ ಟಿಕೆಟ್ ಇದೆ, ಅವನು ಯಾವ ರೀತಿಯಾಗಿರ್ತಾನೆ, ನಿರಾಕುಲ. ಯಾಕಂದ್ರೆ ಅವನಿಗೆ ಯಾವ ರೀತಿ ಇದ್ದಂತ ಆಕುಲತೆನೇ ಇರಲ್ಲ. ಆಕುಲತೆಯಿಂದ ಏನಾಗುತ್ತೆ, ನಮ್ಗೆ ದುಃಖವಾಗುತ್ತೆ. ದುಃಖ ಯಾವಾಗ ಬತ್ತು, ನಾವು ಸುಳ್ಳು ಹೇಳಿದ್ವಿ. ಸುಳ್ಳು ಯಾವಾಗ ಹೇಳಿದ್ವಿ, ನಾವು ಯಾವ್ದಾದ್ರು ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ. ಇದು ತಪ್ಪು ಕೆಲಸ ಅಲ್ವಾ, ತಪ್ಪು ಕೆಲಸ ಮಾಡ್ಲಿಕ್ಕೆ ನಾವು ಸುಳ್ಳು ಹೇಳ್ತೀವಿ, ಮತ್ತು ಆ ಸುಳ್ಳನ್ನು ಮುಚ್ಚಿಡಲು ಮತ್ತೊಂದು ಸುಳ್ಳು ಹೇಳ್ತೀವಿ. ಇದೇ ರೀತಿಯಾಗಿ ಸುಳ್ಳು 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 ಹೇಳ್ತಾ ಒಂದು ಲೈನ್ ಆಗಿ ಸುಳ್ಳನ್ನ ನಾವು ಹೇಳ್ಕೊತೇ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಸುಳ್ಳು ಹೇಳೋದ್ರಿಂದ ಅನೇಕ ನಮ್ಗೆ ಏನಾಗುತ್ತೆ, ತೊಂದರೆನೆ ಬರುತ್ತೆ. ಈಗ ನೀವು ನೋಡಿರ್ಬೋದು, ಅನೇಕ ರೀತಿಯಾದಂತ ಈ ಎಲ್ಲ ಆಫೀಸ್ನ ಬಿಸ್ನೆಸ್ ಮ್ಯಾನ್ ಮಾಲೀಕರು ತೊಂದರೆಯವರು ಇದ್ದಾರೆ. ಮಾಲೀಕರು ಒಂದು ಏನಾಗ್ತಾರೆ, ಕಷ್ಟದಲ್ಲಿದ್ದಾರೆ. ಯಾವ ರೀತಿ ಕಷ್ಟದಲ್ಲಿದ್ದಾರೆ, ಎಂಪ್ಲಾಯೀಸ್ಗಳು ಸುಳ್ಳು ಹೇಳ್ತಾ ಇರ್ತಾರೆ. ಈಗ ಆಫೀಸ್ ನಲ್ಲಿ ಲೇಟ್ ಬರೋರು, ಆಫೀಸ್ ನಲ್ಲಿ ಯಾರ್ಯಾರು ಹೋಗ್ತೀರಿ ಅವ್ರು ನೀವು ನೋಡ್ಬೋದು. ಆಫೀಸ್ ನಲ್ಲಿ ಲೇಟ್ ಹೋಗಿರುವಾಗ ನೀವು ಈಗ 10 ಗಂಟೆ ಆಫೀಸ್ ಟೈಮ್ ಇದೆ, ನೀವು 10:30 ಹೋಗ್ತಾ ಇದ್ರೆ, 10:30 ಹೋಗ್ತಾ ಇದ್ರೆ, ನಿಮ್ಗೆ ಏನ್ ಅನ್ಸುತ್ತೆ, ನೀವು ಗಾಡಿಯಲ್ಲಿ ಕುಳಿತುಕೊಂಡು ಪ್ಲಾನ್ ಮಾಡ್ತೀರಿ, ನಾನು ಇವತ್ತು ಏನ್ ಹೇಳ್ಬೇಕು, ಟ್ರಾಫಿಕ್ ಬಹಳ ಇತ್ತು, ಮಳೆ ಬರ್ತಾ ಇತ್ತು, ಇದಿತ್ತು ಓದಿತ್ತು, ಹಾಸ್ಪಿಟಲ್ಗೆ ಹೋಗಿದ್ದೆ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಅಂದ್ರೆ ಸುಳ್ಳನ್ನ ಕ್ರಿಯೇಟ್ ಮಾಡ್ತೀವಿ ಒಂದು. ಅಲ್ಲಿ ಹೋಗಿ ಏನ್ ಹೇಳ್ಬೇಕು ನಾವು, ಸುಳ್ಳು ಹೇಳಿದ್ರೆ ಏನಾಗುತ್ತೆ, ನಮ್ದು ಅಟೆಂಡೆನ್ಸ್ ಫುಲ್ ಆಗುತ್ತೆ, ಇಲ್ಲಾಂದ್ರೆ ಹಾಫ್ ಡೇ ಆಗ್ಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಸುಳ್ಳನ್ನು ಹೇಳಕ್ಕೆ ಇಮ್ಯಾಜಿನ್ ಮಾಡಿ ಕ್ರಿಯೇಟ್ ಮಾಡ್ತೀವಿ, ಅನೇಕ ತರಹದ ಕ್ರಿಯೇಟ್ ಮಾಡ್ತೀವಿ, ಮತ್ತು ನಾವು ಬೇಗನೆ ಏನ್ ಮಾಡ್ಬಿಡ್ತೀವಿ, ಸುಳ್ಳು ಹೇಳ್ಬಿಡ್ತೀವಿ. ಮತ್ತೆ ಇನ್ನ ಅದೇ ಅವನಿಗೆ ಗೊತ್ತಾಯ್ತು, ನೀವು ಇವತ್ತು ಹಾಸ್ಪಿಟಲ್ಗೆ ಹೋಗಿಲ್ಲ, ಅಥವಾ ನಿಮ್ಮ ಟ್ರಾಫಿಕ್ ಅಲ್ಲಿ ಇಲ್ಲಾಗಿತ್ತು, ಆದ್ರೂ ಕೂಡ ನೀವು ಸುಳ್ಳು ಹೇಳಿದ್ ಗೊತ್ತಾದ್ರೆ ನಿಮ್ಗೆ ಏನಾಗುತ್ತೆ, ಮುಂದೆ ಮತ್ತೆ ತೊಂದರೆ ಆಗುತ್ತೆ. ಯಾಕಂದ್ರೆ ನೀವು ಸುಳ್ಳು ಹೇಳಿದ್ರಿ, ಅದು ಮಾಲೀಕನಿಗೆ ಗೊತ್ತಾಯ್ತು ಅಂದ್ರೆ ಅವನು ಏನ್ ತಿಳ್ಕೊತಾನೆ, ಇವನು ಸುಳ್ಳೇನೆ ಹೇಳ್ತಾ ಇರ್ತಾನೆ, ಈ ಅಂತರ ಎಂಪ್ಲಾಯಿ ನಮ್ಗೆ ಬೇಕಾಗಿಲ್ಲ, ನಿಮ್ನ ಏನ್ ಮಾಡ್ತಾನೆ, ಜಾಬ್ ಇಂದ ತೆಗೆದೋಗದ್ ಬಿಡ್ತಾನೆ, ಡಿಸ್ಕಾರ್ಡ್ ಮಾಡ್ಬಿಡ್ತಾನೆ. ಅವಾಗ ನಿಮ್ಗೆ ಏನಾಯ್ತು, ನೀವು ಒಂದು ಸುಳ್ಳು ಹೇಳೋದ್ರಿಂದ ನಿಮ್ಮ ಒಂದು ಸಂಪಾದನೆ ಬಂದ್ ಆಗ್ಬಿಟ್ರು. ಅಂದ್ರೆ ಸುಳ್ಳು ಹೇಳೋದ್ರಿಂದ ನಿಮ್ಗೆ ಏನಾಯ್ತು, ಹಾನಿನೇ ಆಯ್ತು. ಅದಕ್ಕೆ ಹೇಳ್ತಾರೆ, ಅಸತ್ಯ ಮಾತನಾಡುವುದನ್ನು ಬಿಡಬೇಕು. ಅಸತ್ಯ ಮಾತನಾಡುವುದನ್ನು ಬಿಡೋದ್ರಿಂದ ನಮ್ಗೆ ಏನಾಗುತ್ತೆ, ಒಂದು ಆ ಖುಷಿ, ಸಂತೋಷ, ಯಾವ ರೀತಿಯಾಗಿ ಸಂತುಷ್ಟತೆಯು, ನಿರಾಕುಲತೆಯು ಅನುಭವವೂ ಆಗುತ್ತದೆ. ಆ ನಿರಾಕುಲತೆ ಅನುಭವದಿಂದ ನಮ್ಗೆ ಏನಾಗುತ್ತೆ, ನಿಜವಾದಂತ ಒಂದು ಜೀವನವನ್ನು ನಾವು ಸರಿಯಾಗಿ ಸುಖದಿಂದ ನಾವು ಸಾಗಿಸಬಹುದು, ಅಥವಾ ಜೀವಿಸಬಹುದು. ಮತ್ತು ಯಾವುದೇ ರೀತಿಯಾದಂತ ಒಂದು ಕಠಿಣ ಶಬ್ದವನ್ನು ಪ್ರಯೋಗ ಮಾಡಬಾರ್ದು ನಾವು. ಅಂದ್ರೆ ಆ ಕಠಿಣ ಶಬ್ದ ಅಂದ್ರೆ ಹೇಗೆ, ಒಂದು ಕಠೋರವಾದಂತ ಶಬ್ದದಿಂದ ಯಾರಿಗೂ ನಾವು ಸೂಚಕದಿಂದ ಕರೆಯಬಾರದು. ಅಂದ್ರೆ ನಾವು ಜೋರ್ಲೆ ಮಾತಾಡಿ ಹೇಳ್ತೀವಿ, ಒಂದು ಹೈ ವಾಯ್ಸ್ ನಲ್ಲಿ ನಾವೇನ್ ಮಾಡ್ತೀವಿ, ಚೀರಾಡಿ ಎಲ್ಲರಿಗೆ ಏನ್ ಮಾಡ್ತಾ ಇದೀಯ ಅಲ್ಲಿ, ಅರೆ ಏನ್ ಮಾಡ್ತಾ ಇದೆ, ಇದನ್ನು ಕೂಡ ನಾವು ಹೇಳ್ಬೋದು. ಈ ರೀತಿಯಾಗಿ ಒಂದು ಒಳ್ಳೆಯ ವಾಣಿಯ, ಒಂದು ಮಧುರ ವಾಣಿಯಿಂದ ನಾವೇನ್ ಮಾಡ್ಬೋದು, ಒಂದು ಪ್ರಸ್ತುತ ಮಾಡ್ಬೋದು, ಅಥವಾ ಮಧುರ ವಾಣಿಯಿಂದ ಸಂಬೋಧನೆ ಮಾಡ್ಬೋದು. ಮಧುರ ವಾಣಿಯಿಂದ ಸಂಬೋಧನೆ ಮಾಡ್ಬೇಕು. ಅದರಿಂದಲೇ ನಮ್ಗೆ ಏನಾಗುತ್ತೆ, ಜೀವನವು ಒಂದು ಶಾಂತ ಚಿತ್ತವಾಗಿ ನಮ್ಮ ಜೀವನವನ್ನ ನಾವು ಮಾಡ್ಬೋದು, ಸಾಗಿಸ್ಬೋದು. ಅದರ ಹೊರತಾಗಿ ನಮಗೆ ಏನಾಗುತ್ತೆ, ಶಾಂತ ಚಿತ್ತದಲ್ಲಿ ನಾವು ಸಾಗಿಸ್ತೀವಿ ಅಂದ್ರೆ ನಮಗೆ ಅನೇಕ ತರಹದಂತಹ ಒಂದು ಡಿಪ್ರೆಷನ್ ಇಲ್ಲಿ ಹೋಗ್ತೀವಿ, ಅಥವಾ ಅನೇಕ ತರಹದ ಟೆನ್ಷನ್ಗಳಲ್ಲಿ ನಂಬರ್ ಬರ್ತವೆ. ಆ ಟೆನ್ಷನ್ ನಿಂದ ನಮಗೆ ಮತ್ತೆ ಏನಾಗುತ್ತೆ, ದುಃಖವೂ ಆಗುತ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ನೀವು ನೋಡಬಹುದು, ಒಂದು ಈ ಆತ್ಮನಲ್ಲಿರುವ ಕಷಾಯಗಳನ್ನು ನಾವು ಯಾವ ರೀತಿಯಾಗಿ ನಷ್ಟ ಮಾಡಿದ್ವಿವೋ, ಅದೇ ರೀತಿಯಾಗಿ ಈ ಆತ್ಮನಲ್ಲಿ ಉತ್ತಮ ಸತ್ಯ ಧರ್ಮವನ್ನು ಪ್ರಕಟ ಮಾಡ್ಬೇಕಾದ್ರೆ, ನೀವು ನಿಜವಾದಂತಹ ಸತ್ಯ ಧರ್ಮವನ್ನು ಪ್ರಕಟ ಮಾಡಿಕೊಳ್ಳಲಿಕ್ಕೆ ಸತ್ಯ ವಚನವನ್ನು ತಿಳ್ಕೊಳ್ಬೇಕು, ಅಥವಾ ಸತ್ಯ ಧರ್ಮ ಏನಿದೆ ಅದನ್ನು ತಿಳಿದುಕೊಳ್ಬೇಕು. ಅದನ್ನ ತಿಳಿದುಕೊಂಡ ಮೇಲೇನೆ ನೀವು ನಿಜವಾದಂತ ಆತ್ಮನ ಒಂದು ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು. ಮತ್ತೆ ನಿಮ್ಗೇನ್ ಹೇಳಿದೆ ನಾನು, ಸತ್ಯವನ್ನು ಮಾತನಾಡುವುದು ಅಥವಾ ಸತ್ಯವನ್ನು ಹೇಳುವುದು ಸತ್ಯ ಧರ್ಮ ಅಲ್ಲ. ಹಾಗಾದ್ರೆ ಏನಿದೆ ಸತ್ಯ ಧರ್ಮ? ಸತ್ಯ ಧರ್ಮ ಅಂದ್ರೇನೆ ಬೇರೆ ಇದೆ, ಮತ್ತು ಸತ್ಯ ವಚನ ಮತ್ತು ಸತ್ಯ ಹೇಳುವುದು ಅದು ಬೇರೆ. ಸತ್ಯ ಹೇಳುವುದಂದ್ರೆ ನಿಮಗೆ ಗೊತ್ತಾಯ್ತಲ್ವಾ, ಸುಳ್ಳು ಹೇಳುವುದಿಲ್ಲ, ಇದೇ ಸತ್ಯ. ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ಒಂದು ಸುಳ್ಳನ್ನು ಹೇಳುವುದರಿಂದ ನಮಗೆ ತೊಂದರೆ ಆಗ್ತದೆ, ಅದಕ್ಕಾಗಿ ಸುಳ್ಳು ಹೇಳುವುದಿಲ್ಲ. ಬರಾಬರ್ನ? ಯಾಕಂದ್ರೆ ಸುಳ್ಳು ಹೇಳಿದ್ರೆ ನಮಗೆ ಅನೇಕ ರೀತಿಯಾದಂತಹ ತೊಂದರೆ ಆಗುತ್ತೆ. ಇದು ನಿಮ್ಗೆ ಸಿದ್ಧವಾಯ್ತು. ಯಾಕಂದ್ರೆ ನೀವು ನೋಡಬಹುದು, ಜೀವನದಲ್ಲಿ ನೀವು ಎಷ್ಟು ಸುಳ್ಳು ಹೇಳಿದ್ರೆ ನಿಮಗೆ ಅದನ್ನ ಸುಳ್ಳು ಮುಚ್ಚಿಡ್ಲಿಕ್ಕೆ ಮತ್ತೊಂದು ಸುಳ್ಳು ಹೇಳ್ಬೇಕು, ಮತ್ತು ಆ ಸುಳ್ಳನ್ನು ಹೊರಗೆ ಬರುತ್ತೆ ಅಂತ ನಮಗೊಂದು ಭಯ ಇರುತ್ತೆ. ಭಯನೂ ಇರುತ್ತೆ ಅಲ್ವಾ? ಯಾಕಂದ್ರೆ ಆ ಭಯದಿಂದ ನಮಗೆ ನಾವೇನ್ ಮಾಡ್ತೀವಿ, ಅನೇಕ ತಪ್ಪು ಕೆಲಸ ಮಾಡಿಬಿಡ್ತೀವಿ. ಅದಕ್ಕೆ ಹೇಳ್ತಾರೆ, ನೀವು ನಿಜ ಹೇಳಿ ಮತ್ತು ಸಂತೋಷರಾಗಿರಿ. ಯಾಕಂದ್ರೆ ನಿಜ ಹೇಳುವುದು ಎಂದು ಕಠಿಣರಲ್ಲ. ಈಗ ನಾವೇನ್ ತಿಳ್ಕೊತೀವಿ, ನಿಜ ಹೇಳುದು ಕಠಿಣ ಇದೆ. ಯಾಕಂದ್ರೆ ನಿಜ ಹೇಳ್ತಂದ್ರೆ
ನಮ್ದ ಪೋಲ್ ಏನಾಗುತ್ತೆ, ನಮ್ದು ಎಲ್ಲ ಓಪನ್ ಆಗ್ಬಿಡುತ್ತೆ. ನಾವ್ ಏನೇನೆಲ್ಲ ಸುಳ್ಳು ಹೇಳಿ ಅರಮನೆ ಕಟ್ಟಿದ್ವಿ ಅದೆಲ್ಲ ಏನಾಗುತ್ತೆ, ಒಡೆದು ಹೋಗುತ್ತೆ. ಅಂದ್ರೆ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಆ ಸುಳ್ಳು ನಮಗೆ ಎಷ್ಟು ಹಾನಿ ಇದೆ, ಆ ಸುಳ್ಳನ್ನ ಹೇಳುವುದರಿಂದ ನಮ್ಗೆ ಏನೇನ್ ತೊಂದರೆ ಆಗ್ತವೆ, ಅದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ನಮ್ಗೆ ಈ ರೀತಿಯಾದಂತ ನಿಜ ಹೇಳುವ ಒಂದು ಪದ್ಧತಿ ಏನಾಗುತ್ತೆ ನಮ್ಮಲ್ಲಿ ಬರುತ್ತೆ. ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಅದೇ ರೀತಿಯಾಗಿ ನಾವು ಸುಳ್ಳು ಹೇಳ್ತಾನೆ ಹೇಳ್ತಾನೆ ನಾವು ಮುಂದೆ ಹೋಗ್ತೀವಿ ಮತ್ತು ನಮ್ಮ ಜೀವನವನ್ನು ನಾವೇನ್ ಮಾಡ್ತೀವಿ, ಒಂದು ಪತನದ ಕಡೆ, ಜೀವನದ ಒಂದು ಕೆಳಗಡೆ ಬರ್ತೇವೆ ಅಂತ. ಜೀವನದಲ್ಲಿ ನಾವು ಎಂದಿಗೂ ಕೂಡ ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳಿ ಹೋಗೋದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಇಲ್ಲಿ ಭಗವಂತರಾಗುವ ಒಂದು ಚರ್ಚೆಯನ್ನು ಮಾಡ್ತೀವಿ, ಅದೇ ರೀತಿಯಾಗಿ ನೀವು ಇದನ್ನು ಜೀವನದಲ್ಲಿ ಅಪ್ಲೈ ಮಾಡಿಕೊಳ್ಬಹುದು. ನೀವು ಯಾವುದೇ ಒಂದು ಹಂತದಲ್ಲಿ ಅಥವಾ ನಿಮ್ದೊಂದು ಲಕ್ಷ್ಯವಿದೆ, ನಿಮ್ಮ ಒಂದು ಗೋಲ್ ಇದೆ, ನೀವು ಅಚೀವ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ, ನೀವು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಥವಾ ನಿಮ್ಮ ಜಾಬ್ ನಲ್ಲಿ ನಿಮ್ಮ ಒಂದು ಪದವು ಉನ್ನತಿ ಆಗ್ಬೇಕು, ಅಥವಾ ನೀವು ಒಂದು ಬಿಸ್ನೆಸ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ, ಅದರಲ್ಲಿ ನನಗೆ ಯಶಸ್ಸು ಸಿಗ್ಬೇಕು. ಅದಕ್ಕೆಲ್ಲ ನೀವೇನ್ ಮಾಡ್ಬೇಕು, ಕ್ರೋಧ, ಮಾನ, ಮಾಯ ಇವೆಲ್ಲ ಕಷಾಯನ ಬಿಡಬೇಕು, ಮತ್ತು ಸುಳ್ಳು ಹೇಳ್ಬಾರ್ದು, ಎಂದಿಗೂ ನೀವು ನಿಜವನ್ನು ಹೇಳ್ಬೇಕು. ಮತ್ತು ಯಾವುದಾದ್ರೂ ಒಂದು ನೀವು ಸರ್ವಿಸ್ ಅನ್ನ ಸರ್ವ್ ಮಾಡ್ತಾ ಇದ್ರೆ ಅದರಲ್ಲಿ ಕೂಡ ನೀವು ನಿಜ ನಿಜ ಹೇಳ್ಬೇಕು. ನಿಜವನ್ನು ಹೇಳೋದ್ರಿಂದ ಅನೇಕ ರೀತಿಯಾದಂತಹ ಲಾಭಗಳೇ ಇದೆ, ಯಾವುದೇ ಕೂಡ ಅಂತ ಒಂದು ಇಲ್ಲಿ ಏನಿಲ್ಲ ಹಾನಿ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಸತ್ಯವನ್ನು ಹೇಳುವುದಕ್ಕಿಂತ ಮೊದಲು ಸತ್ಯವನ್ನು ತಿಳಿಯುವುದು ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನೀವು ಸತ್ಯ ಯಾವಾಗ ಹೇಳ್ಬೋದು, ಈಗ ನೀವು ವಿಚಾರ ಮಾಡಿ, ನನ್ನ ಹತ್ರ ಒಂದು ಇದು ಬಟ್ಟೆ ಇದೆ, ಈಗ ನನ್ನ ಬಟ್ಟೆ ಇದೆ, ಇದು ನನಗೆ ಬಟ್ಟೆ ಅಂತ ಆದ್ಮೇಲೆ ನಾನು ಬಟ್ಟೆ ಇದೆ ಅಂತ ತಿಳ್ಕೊಬಹುದಲ್ವಾ. ಒಂದ್ ಸ್ವಲ್ಪ ನಿಮ್ಗೆ ಕಠಿಣ ಅನ್ಸ್ಬೋದು. ನಾನೇನ್ ಹೇಳ್ತಾ ಇದ್ದೀನಿ, ನನಗೆ ಸತ್ಯ ಯಾವಾಗ ಗೊತ್ತಿರುತ್ತೋ ಅವಾಗ ನಾವೇನ್ ಮಾಡ್ಬೋದು, ಸತ್ಯವನ್ನು ಹೇಳ್ಬೋದು. ಅದರ ಹೊರತಾಗಿ ಸತ್ಯವನ್ನು ಹೇಳಲು ಸಾಧ್ಯವೇ ಇಲ್ಲ. ಅಂದ್ರೆ ನೀವು ನೋಡ್ಬೋದು, ಈಗ ಈ ಉಂಗರ್ ಇದೆ, ಓಕೆನಾ, ಈ ಉಂಗರ್ ಅಂತಾರೆ ಅಂತ ನನಗ್ ಗೊತ್ತಿದ್ರೇನೆ ನಾನೇನ್ ಮಾಡ್ಬೋದು, ಇದನ್ನು ಉಂಗರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲ ನಾನು ಇದು ಏನಂತೀನಿ, ಒಂದು ಕಲ್ಲಿದೆ ಅಂತ ಅಂತೀನಿ. ಕಲ್ಲಿದೆ ಅಂದ್ರೆ ನನ್ನ ಜ್ಞಾನದಲ್ಲಿ ಏನಿದೆ, ಇದರ ಅರ್ಥ ಕಲ್ಲಿದೆ, ಅದಕ್ಕಾಗಿ ನಾನು ಏನ್ ಹೇಳಿದೆ, ಸುಳ್ಳು ಹೇಳ್ಬಿಟ್ಟೆ. ಸುಳ್ಳು ಹೇಳಿದ್ರೆ ಇದೇನಾಯ್ತು, ಆ ವಸ್ತುವಿನಲ್ಲಿ ಯಾವ್ದಂದ್ರ ಸುಳ್ಳು ಆಯ್ತಾ, ಇದು ಉಂಗುರ್ ಕಲ್ಲ ಆಯ್ತಾ, ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಉಂಗುರ ಇದೆ, ನಾವು ಸತ್ಯವನ್ನು ತಿಳಿದುಕೊಂಡು ಸತ್ಯವನ್ನು ಹೇಳಿದ್ರೆ ನಮ್ಗೇನಾಗುತ್ತೆ, ಆ ಸತ್ಯ ವಚನವನ್ನು ನಾವು ಸತ್ಯವಾಗಿ ಹೇಳ್ಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಅದರ ನಂತರ ಮತ್ತೆ ನಾವು ನೋಡೋಣ ಮುಂದೆ, ಒಂದು ಈ ವಚನದಲ್ಲಿ ನಾವೇನ್ ಮಾಡ್ಬೇಕು, ಒಳ್ಳೆಯದಾಗಿ ವಚನವನ್ನು ಪ್ರಯೋಗ ಮಾಡಬೇಕು. ಇಲ್ಲವಾದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಳ್ಳೆಯದಾಗಿ ವಚನವನ್ನು ನಾವು ಪ್ರಯೋಗ ಮಾಡದಿದ್ರೆ ನಮಗೆ ಅನೇಕ ರೀತಿಯಾದಂತ ತೊಂದರೆಗಳನ್ನೇ ಆಗ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ನಾವು ಒಂದು ಈ ಮಹಾಭಾರತವು ಆಯ್ತು. ಮಹಾಭಾರತ ನೀವು ಕೇಳಿರ್ಬೋದು, ಮಹಾಭಾರತ ಯಾಕೆ ಆಯ್ತು, ಮಹಾಭಾರತ ಏಕೆ ಘಟಿಸಿತು, ಅಥವಾ ಏಕೆ ಘಟನೆ ಮಹಾಭಾರತದಿತ್ತು ಎಷ್ಟು ದೊಡ್ಡದಾಯ್ತು. ಮಹಾಭಾರತ ಘಟನೆಯಾಗಿದ್ದು ಒಂದೇ ಒಂದು ಮಾತಿಗೆ, ಅಂದ್ರೆ ಮುಂದೆಯಿಂದನೂ ಆಗಿರ್ಬೋದು. ಏನ್ ಅಂದ್ಬಿಟ್ರು ಅವರು, ಅರ್ಜುನ ಕೌರವ ಪಾಂಡವರಲ್ಲಿ ಆಗಿದ್ದು ಮಹಾಭಾರತ, ಅವ್ರಿಗೆ ಪಾಂಡವರು ಹೇಳ್ಬಿಟ್ರು, ಕುರುಡರ ಮಕ್ಕಳ ಕುರುಡ್ರೆ ಅಂತ ಹೇಳ್ಬಿಟ್ರು. ಇದಷ್ಟೇ ಮಾತಿಗೆ ಏನಾಯ್ತು, ಅಲ್ಲಿ ದೊಡ್ಡ ಒಂದು ಮಹಾಭಾರತವೇ ಒಂದು ನಿಂತಿತು ಮತ್ತು ಯುದ್ಧ ಆಯ್ತು. ಇಷ್ಟೆಲ್ಲ ಮಹಾಭಾರತ. ಅಂದ್ರೆ ಒಂದು ಮಾತನ್ನು, ಕೆಟ್ಟ ಮಾತನ್ನು ನೀವು ಹೇಳಿದ್ರೆ, ಅಂದ್ರೆ ನಾನು ಹೇಳಿದಲ್ವ, ಸಂಬೋಧನೆ ಕೂಡ ನೀವು ಏನ್ ಮಾಡ್ಬೇಕು, ಒಳ್ಳೆಯದಾಗಿ ಮಾಡ್ಬೇಕು. ಇಲ್ಲವಾದಂದ್ರೆ ಮಹಾಭಾರತದ ಅಂದ್ರೆ ಯುದ್ಧ ಆಗ್ಬೋದು. ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿಯೂ ಕೂಡ ನೀವು ಒಳ್ಳೆಯ ಒಂದು ಚರ್ಚೆಯನ್ನು ಮಾಡ್ತಿರುವಾಗ ಯಾರಿಗೂ ಕೂಡ ಕಠೋರ ಶಬ್ದದಿಂದ ಅಥವಾ ಒಂದು ಕೀಳಾದ ಭಾವನೆಯಿಂದ ನೋಡ್ಕೊಂಡು ಅವರಿಗೆ ನಾವು ಏನ್ ಮಾಡ್ಬೋದು, ಸಂಬೋಧನೆ ಮಾಡ್ತಾ ಇದ್ರು. ಅವರದ ಒಂದು ಆದರ ಸತ್ಕಾರ ಪೂರ್ವಕವಾಗಿ ನಾವು ಅವ್ರನ್ನ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ತಂದೆ ತಾಯಿಗೆ ಆದರವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಸಮಾಜದಲ್ಲಿನ ನಮ್ಮ ಅನುಜ ಅಗ್ರಜ ಎಲ್ಲ ಸಹಪಾಠಿಗಳಿಗೂ ಕೂಡ ನಾವು ಅದೇ ರೀತಿಯಾಗಿ ಏನ್ ಮಾಡ್ಬೇಕು, ಆದರ ಭಾವದಿಂದ ನೋಡ್ಕೊಳ್ಬೇಕು ಮತ್ತು ಆದರ ಭಾವವನ್ನು ಪ್ರಕಟ ಮಾಡಿಕೊಳ್ಳಬೇಕು. ಹೊರತಾಗಿ ನಮ್ಮಲ್ಲಿ ಏನಾಗುತ್ತೆ, ಒಂದು ತೊಂದರೆನೆ ಆಗತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಅನ್ಯಾಯ ಮತ್ತು ಅನೀತಿಯಿಂದ ನೀವು ನಡೆದುಕೊಂಡ್ರೆ ಅಲ್ಲಿ ನೀವೇನಾಗುತ್ತೆ, ಸುಳ್ಳನ್ನು ಹೇಳಲಿಕ್ಕೆ ನಿಮ್ಗೆ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಅನ್ಯಾಯ ಮಾಡಬಾರ್ದು, ಅನೀತಿ ಮಾಡಬಾರ್ದು, ಅನೀತಿಯಿಂದ ನೀವು ಜೀವನವನ್ನು ಜಾಯಿಸಿದ್ರೆ ನೀವು ಸುಳ್ಳನ್ನು ಹೇಳ್ತಾ ಇರ್ತೀರಿ. ಮತ್ತು ಈ ಅನ್ಯಾಯಿ ಅನೀತಿ ಮಾಡುವುದರಿಂದ ಅಥವಾ ಇವುಗಳ ಒಂದು ಯಾವುದೇ ಒಂದು ನಮಗೆ ಪಾಪಕರ್ಮ ಆಗ್ತಾ ಇದೀವಿ ಅಲ್ವಾ, ಆ ಎಲ್ಲಾ ಕರ್ಮಗಳು ನಾವು ಇಲ್ಲನ್ನೇ ಮನುಷ್ಯಗತಿಯಲ್ಲಿ ನಾವು ಏನ್ ಮಾಡ್ಬೇಕು, ಭೋಗಿಸಲೇಬೇಕು. ಹೊರತಾಗಿ ನಾವು ಎಲ್ಲೇ ಇದನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾವ ರೀತಿಯಾಗಿ ನಾನು ನಿಮಗೆ ನಿನ್ನೆ ಹೇಳಿದ್ದೆ, ನಾವು ಎಷ್ಟು ಹಣವನ್ನು ಸಂಪಾದಿಸಿಕೊಳ್ತೇವೆ ಆ ಅಷ್ಟು ಹಣವನ್ನು ನಾವು ಮುಂದಿನ ಜನ್ಮದಲ್ಲಿ
ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನಾವು ಕರ್ಮಗಳನ್ನು ಮಾಡ್ತಾ ಇದ್ದೇವೆ, ಆ ಕರ್ಮಗಳನ್ನು ನಾವು ಇಲ್ಲೇ ಭೋಗಿಸ್ತೀವಿ. ಮುಂದಿನ ಜನ್ಮದಲ್ಲಿ ಒಯ್ಯಲಿಕ್ಕೆ ಯಾವುದೇ ರೀತಿಯಾದಂತ ಯೋಜನೆ ಇಲ್ಲ. ಅದಕ್ಕಾಗಿ ನಾವು ಒಂದು ಆ ವಿಚಾರ ಅಥವಾ ಒಂದೊಂದು ಕಾರ್ಯವನ್ನು ಏನ್ ಮಾಡ್ತಾ ಇದೀವಿಲ್ಲ, ಆ ಕಾರ್ಯಗಳನ್ನು ಮಾಡುವ ಮುಂಚೆ ನಮ್ಮಲ್ಲಿ ಏನಿರ್ಬೇಕು, ಒಂದು ಆ ಅಲರ್ಟ್ನೆಸ್ ಇರ್ಬೇಕು. ಅಲರ್ಟ್ ಇಲ್ಲ ಅಂದ್ರೆ ನಾವೇನಾಗ್ತೀವಿ, ತಪ್ಪು ಕೆಲಸ ಮಾಡ್ಬಿಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಲರ್ಟ್ ಇರ್ಬೇಕಂದ್ರೆ ನೀವೇನು, ನಿಜವಾದಂತ ಈ ಆತ್ಮನ ಸ್ವರೂಪವನ್ನು ತಿಳಿಯಿರಿ, ಧರ್ಮವನ್ನು ತಿಳಿಯಿರಿ, ಜೈನ ಧರ್ಮದಲ್ಲಿನ ಸಿದ್ಧಾಂತಗಳನ್ನು ತಿಳಿಯಿರಿ. ಈ ಜೈನ ಧರ್ಮದ ಸಿದ್ಧಾಂತಗಳು ನಮ್ಮ ಎಲ್ಲ ಇಡೀ ವಿಶ್ವದಲ್ಲಿಯೇ ವ್ಯಾಪಕವಾಗಿ ಹರಡತಂದ್ರೆ ಏನಾಗುತ್ತದೆ, ಕಾನೂನು ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಹತ್ರ ಕೆಲಸನೇ ಉಳಿಯೋದಿಲ್ಲ. ಯಾಕಂದ್ರೆ ಪೊಲೀಸರು ಏನ್ ಮಾಡ್ತಾರೆ, ತಪ್ಪು ಮಾಡಬಾರದಂತ ನಮ್ಗೆ ಏನ್ ಮಾಡ್ತಾರೆ, ಅನೇಕ ರೀತಿಯಾದಂತಹ ದಂಡು ಕಾನೂನುಗಳನ್ನು ಅವರೆಲ್ಲ ನಮಗೆ ಹೇಳ್ತಾರೆ. ಅಂದ್ರೆ ಕೊಲೆ ಮಾಡಬಾರ್ದು, ಯಾರಿಗೂ ಹೊಡೆಯಬಾರ್ದು. ಇದೆಲ್ಲ ಇಲ್ಲಿ ಜೈನ ಧರ್ಮದಲ್ಲಿ ಹೇಳಿದ್ದಾರೆ. ಕ್ರೋಧ ಮಾಡಬೇಡ್ರಿ ಅಂದ್ರೆ ನೀವೇನಲ್ಲ ಹೊಡೆಯುವ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂಸೆ ಅಂದ್ರೆ ಏನು, ನೀವು ಯಾರಾದ್ರಿಗೂ ಹೊಡಿತೀರಿ, ಅಥವಾ ಇದು ದ್ರವ್ಯ ಹಿಂಸೆ ಆಯ್ತು. ಪಾಪ ಹಿಂಸೆ, ಭಾವ ಹಿಂಸೆ ಅಂದ್ರೆ ಏನು, ನೀವು ಮನಸ್ಸಿನಲ್ಲಿ ಕೆಟ್ಟ ಭಾವಗಳನ್ನು ಯಾರಾದ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನು ನೀವು ಮನಸ್ಸಿನಲ್ಲಿ ಉತ್ಪನ್ನ ಮಾಡ್ಕೊಳ್ತಾ ಇದ್ದೀರಾ. ಆ ಉತ್ಪನ್ನ ಮಾಡ್ಕೊಳ್ಳೋ ನೀವು ಏನ್ ಮಾಡ್ಬಿಡಿ, ಬಂದ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ನಿಜವಾದಂತಹ ನಿರಾಕುಲತೆ, ಆತ್ಮನಲ್ಲಿರುವ ನಿಜವಾದಂತಹ ಸುಖವನ್ನು ನೀವೇನ್ ಮಾಡ್ಬೋದು, ಪ್ರಾಪ್ತ ಮಾಡಿಕೊಳ್ಬಹುದು. ಅದು ಹೇಗೆ ಸಾಧ್ಯ? ಅದು ಈ ಒಂದು ಆತ್ಮನ ಆಶ್ರಯ, ಒಂದು ಪರಮಾತ್ಮನ ಸ್ವರೂಪವನ್ನು ತಿಳಿದುಕೊಳ್ಳಕ ಮೇಲೆ ನಿಮ್ಗೆ ಏನಾಗುತ್ತೆ, ನಿಜವಾದಂತ ಒಂದು ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ಮತ್ತೇನ್ ಹೇಳ್ತಾರೆ ಇಲ್ಲಿ, ಈ ಒಂದು ಸತ್ಯ ವಚನವನ್ನು ನಾವು ಯಾವ ರೀತಿಯಾಗಿ ಜಿನ್ವಾನಿಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಅಥವಾ ಜಿನ್ವಾನಿಯಲ್ಲಿ ಇವುಗಳ ಭೇದಗಳನ್ನು ಹೇಳಿದ್ದಾರೆ. 4 ಪ್ರಕಾರದಲ್ಲಿ ಭೇದಗಳನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ, ಸತ್ಯಾನುವ್ರತ ಮತ್ತು ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ವಚನಗಳು. ಏನೇನ್ ಹೇಳಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಒಂದ್ ಸ್ವಲ್ಪ ನಿಮ್ಗೆ ಕಠಿಣವಂತ ಆಗ್ತಾ ಇರ್ಬೋದು, ಯಾಕಂದ್ರೆ ಉದಾಹರಣೆ ಇಲ್ಲಿ ಕಡಿಮೆ ಕೊಡ್ತಾ ಇದ್ದೀನಿ ಮತ್ತು ಸಿದ್ಧಾಂತಗಳನ್ನ ನಿಮಗೆ ಹೆಚ್ಚು ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ನಾನು ಒಂದ್ ಸ್ವಲ್ಪ ಈಸಿ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಹೇಳ್ತೀನಿ. ಸತ್ಯ ಅನುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ವಚನಗುಪ್ತಿ, ಇವು 4 ಭೇದಗಳಿವೆ. ಈ 4 ಭೇದಗಳಲ್ಲಿ ಸತ್ಯ ಅನುವ್ರತ ಅಂದ್ರೆ ಏನು? ಸತ್ಯ ಅನುವ್ರತ ಅಂದ್ರೆ ಸ್ಥೂಲ ಒಂದು ಸುಳ್ಳನ್ನು ಹೇಳುವುದು. ಅಂದ್ರೆ ಸೂಕ್ಷ್ಮವಾದಂತಹ ಸುಳ್ಳನ್ನು ನೀವು ಏನ್ ಮಾಡ್ಬೋದು, ಹೇಳ್ಬಹುದು. ಸೂಕ್ಷ್ಮವಾದಂತ ಸುಳ್ಳು ಅಂದ್ರೆ ಯಾವುದು, ಯಾವ ರೀತಿಯಾಗಿ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈಗ ನಿಮ್ಗೆ ಯಾರಾದ್ರೂ ಊಟ ಆದ್ಮೇಲೆ ಕೇಳ್ತಾರೆ, ಹೊಟ್ಟೆ ತುಂಬಿ ಊಟ ಮಾಡಿದ್ರಲ್ವಪ್ಪ? ಈಗ ನೀವು ಹೇಳಿದ್ರಿ ಹೊಟ್ಟೆ ತುಂಬಿಲ್ಲ ಅಂದ್ರೂ ಕೂಡ ನೀವು ತುಂಬಿತು ಅಂತ ಹೇಳ್ತೀವಿ. ಇದೊಂದು ಏನಾಯ್ತು, ನೀವು ಸುಳ್ಳು ಹೇಳಿದ್ರಿ, ಆದ್ರೂ ಕೂಡ ಏನಾಯ್ತು, ಒಂದು ಸೂಕ್ಷ್ಮ ಸುಳ್ಳು ಇದೆ. ಇದು ಎಲ್ಲೇ ಇರುತ್ತೆ, ನಮ್ಮ ಗೃಹಸ್ಥ ಅವಸ್ಥೆಯಲ್ಲಿ ಇದು ನಡೆಯುತ್ತೆ. ಅಥವಾ ಗೃಹಸ್ಥ ಅವಸ್ಥೆಯಲ್ಲಿ ನೀವು ಈ ರೀತಿಯಾದಂತಹ ಸುಳ್ಳನ್ನು ಹೇಳ್ಕೊಂತ ಇರ್ತೀರಿ, ಅಥವಾ ಈ ರೀತಿಯಾದಂತಹ ಸುಳ್ಳನ್ನು ತಡೆಯಲಿಕ್ಕೆ ನಿಮ್ಮಂತ್ರ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಒಂದು ಜೀವನ ಯಾಪನದಲ್ಲಿ ಈ ರೀತಿಯಾದಂತಹ ಸುಳ್ಳನ್ನು ನೀವು ಹೇಳಲೇಬೇಕು. ಈಗ ನೀವು ನೋಡಿರ್ಬೋದು, ಒಂದು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಫೋನ್ ಮಾಡ್ತಾರೆ. ಈಗ ಫೋನ್ ಮಾಡಿದ್ಮೇಲೆ ನೀವು ಫೋನ್ ಎತ್ಕೊಳ್ತೀರಿ, ಮತ್ತೆ ನಿಮ್ಮ ಹತ್ರ ಅವ್ರು ಕೇಳ್ತಾರೆ, ನಿಮ್ಮ ತಂದೆ ಹತ್ರ ನೀವು ಮಾತಾಡ್ಸಿ ಅಂತ ಅಂತಾರೆ. ಅವಾಗ ನೀವು ಮಾತಾಡಿಸ್ಲಿಕ್ಕೆ 2 ಆಪ್ಷನ್ ಇರುತ್ತೆ ಅಲ್ಲಿ. ಏನು, ನೀವು ಹೇಳ್ಬೋದು ಅವ್ರು ಇಲ್ಲ ಅಂತ ಹೇಳ್ಬೋದು, ಅಥವಾ ಅವ್ರ ಹತ್ರ ಕೇಳಿ ನೀವು ಹೇಳ್ಬೋದು, ಯಾರಾದ್ರೂ ಫೋನ್ ಬಂದಿದೆ ನೀವು ಮಾತಾಡ್ತೀರಾ ಅಂತ. ಈಗ ಅವ್ರು ಕೇಳಕ್ ಹೋದ್ಮೇಲೆ ಅವ್ರು ಏನ್ ಹೇಳ್ತಾರೆ, ನಾನು ಇಲ್ಲಲ್ಲ ಅಂತ, ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾನೆ. ಈಗ ಅವ್ರೇನ್ ಹೇಳಿದ್ರು, ನಾನು ಇಲ್ಲಂತ ಮನೆಯಲ್ಲಿ ಇಲ್ಲಂತ ಅವ್ರಿಗೆ ಹೇಳಂತ ಹೇಳ್ತಾನೆ. ಈಗ ಅವಾಗ ಆ ವ್ಯಕ್ತಿ ಒಂದ್ ಸ್ವಲ್ಪನು ಅಂದ್ರೆ ಬುದ್ಧಿವಂತನಿಕೆ ಇದ್ದ, ಅಂದ್ರೆ ನಾಲೆಜಬಲ್ ಇದ್ದ ಅಂದ್ರೆ ಅವ್ನು ಏನ್ ಹೇಳ್ಬಹುದು ಅಲ್ಲಿ, ಅವ್ರ ಮನೆಯಲ್ಲಿಲ್ಲ, ನೀವು ಆಮೇಲೆ ಫೋನ್ ಮಾಡಿ ಅಂತ ಹೇಳ್ಬೋದು. ಆದ್ರೆ ಒಂದ್ ಸ್ವಲ್ಪ ಬುದ್ಧಿ ಇಲ್ದವನು ಅವ್ನು ಏನ್ ಹೇಳ್ಬೋದು, ಅಲ್ಲಿ ಹೋಗಿ ಹೇಳ್ತಾನೆ ಅವನು, ನಮ್ ತಂದೆಯವ್ರು ಹೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಇಲ್ಲ ಅಂತ ನಿಮಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೊಂದು ಸುಳ್ಳ, ಅಥವಾ ಈ ರೀತಿಯಾದಂತ ಒಂದು ಸೂಕ್ಷ್ಮ ಸುಳ್ಳುಗಳು ಇರ್ತವೆ. ಈ ಜೀವನದಲ್ಲಿ ನಮ್ಮಲ್ಲಿ ಏನಿರ್ತವೆ, ಸೂಕ್ಷ್ಮವಾದಂತಹ ಸುಳ್ಳುಗಳು ನಡೆತಾನೆ ಇರ್ತವೆ. ಅದೇ ರೀತಿಯಾಗಿ ಸತ್ಯ ಮಹಾವ್ರತ 2ನೇ ಭೇದ. 1ನೇದಾಯ್ತು ಸತ್ಯ ಅನುವ್ರತ, ಇದರಲ್ಲಿ ಏನಾಯ್ತು, ಸೂಕ್ಷ್ಮ ಸುಳ್ಳುಗಳನ್ನು ನೀವು ಗೃಹಸ್ಥ ಅವಸ್ಥೆಯಲ್ಲಿ ಹೇಳ್ತಾ ಇರ್ತೀರ. ಈಗ ಸತ್ಯ ಮಹಾವ್ರತ ಎಲ್ಲಿ ಆಗುತ್ತೆ, ಮುನಿ ಅವಸ್ಥೆಯಲ್ಲಿ ಇರುತ್ತೆ. ಮುನಿರಾಜರ ದಿಗಂಬರ ಮುನಿ ಅವಸ್ಥೆಯಲ್ಲಿ ಸತ್ಯ ಮಹಾವ್ರತವು ಪಾಲನೆ ಮಾಡುತ್ತಾರೆ ಮತ್ತು ಪಾಲನೆಯಾಗುತ್ತೆ. ಸತ್ಯ ಮಹಾವ್ರತ ಅಂದ್ರೇನು, ಸೂಕ್ಷ್ಮ ಸ್ಥೂಲ ಯಾವುದೇ ರೀತಿಯಾದಂತ ಸುಳ್ಳನ್ನು ಹೇಳದೇ ಇರುವುದು. ಇದು ಎಲ್ಲಿರುತ್ತೆ, ಮುನಿ ಅವಸ್ಥೆಯಲ್ಲಿರುತ್ತೆ. ಮುನಿಗಳನ್ನು ನೀವು ನೋಡ್ಬೋದು, ಏನಿರುತ್ತೆ, ಯಾವುದೇ ರೀತಿಯಾದಂತ ಅವರು ಸುಳ್ಳನ್ನು ಹೇಳುವುದಿಲ್ಲ.
ಅವರು ಯಾವುದೇ ಒಂದು ಜಿನವಾಣಿಯ ಮಾತುಗಳನ್ನ ಹೇಳ್ತಾರೆ, ಅವೆಲ್ಲವೂ ಸತ್ಯ ಮಹಾವ್ರತದ ಆಧಾರದಿಂದಲೇ ಹೇಳ್ತಾರೆ. ಯಾಕಂದ್ರೆ ನಮ್ಮ ಆಚಾರ್ಯರು ಭಗವಂತರು ಜಿನೇಂದ್ರ ಭಗವಂತರ ಮುಖಾಂತರ ಯಾವ ಮುಖಾರವಿಂದದಿಂದ ಅವರ ವಾಣಿಯು ಬಂದಿದೆಯೋ ಮತ್ತು ಗಣಧರರು ಲಿಪಿಬದ್ಧ ಮಾಡಿದ್ದಾರೆಯೋ, ಈ ಜಿನವಾಣಿಯಲ್ಲಿ ಲಿಪಿಬದ್ಧವಾಗಿದೆಯೋ, ಅವೆಲ್ಲವುಗಳು ಏನವಿಗೆ ಸತ್ಯ ಮಹಾವ್ರತದ ಅಂತರ್ಗತವಾಗಿವೆ. ಅಂದ್ರೆ ಇಲ್ಲಿ ಏನಿಲ್ಲ, ಒಂದೂ ಲೈನ್ ಕೂಡ, ಒಂದು ಶಬ್ದವೂ ಕೂಡ ಏನಿಲ್ಲ ಸುಳ್ಳಾಗಿಲ್ಲ, ಎಲ್ಲವೂ ಸತ್ಯವೇ ಇದೆ. ಯಾಕಂದ್ರೆ ಅವರು ಸತ್ಯ ಮಹಾವ್ರತದ ಸತ್ಯ ಧರ್ಮದ ಧಾರಕರಾಗಿದ್ದಾರೆ ಮತ್ತು ಸತ್ಯ ಮಹಾವ್ರತದ ಒಂದು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಮುನಿ ಅವಸ್ಥೆಯಲ್ಲಿ ಸತ್ಯ ಮಹಾವ್ರತದ ಒಂದು ಪಾಲನೆಯನ್ನು ಮಾಡುತ್ತಿರುತ್ತಾರೆ. ಇದನ್ನು ಏನ್ ಮಾಡ್ತಾರೆ, ಸತ್ಯ ಮಹಾವ್ರತವು ಸ್ವಲ್ಪವೂ ಕೂಡ ಸ್ಥೂಲ ಸೂಕ್ಷ್ಮ ಯಾವುದೇ ರೀತಿಯಾದಂತ ಸುಳ್ಳನ್ನು ಹೇಳುವುದಿಲ್ಲಯೋ ಅದು ಸತ್ಯ ಮಹಾವ್ರತ. ಈಗ ಅನೇಕ ಒಂದು ಎಕ್ಸ್ಟ್ರಾ ಆರ್ಡಿನರಿ ಜನರು ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಮುನಿರಾಜರ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಪಕ್ಷಿಯನ್ನು ಕೈಯಲ್ಲಿ ಹಿಡ್ಕೊಂತಾರೆ. ಈಗ ಕೈಯಲ್ಲಿ ಹಿಡ್ಕೊಂಡ್ ಕೇಳ್ಮೇಲೆ ಅವ್ರು ಹೇಳ್ತಾರೆ ಮುನಿರಾಜರಿಗೆ, ಈಗ ನೀವು ಹೇಳಿ ಮುನಿರಾಜರೇ, ಇದು ಸತ್ತಿದೆಯೋ ಅಥವಾ ಬದುಕಿದೆಯೋ? ಈಗ ಮುನಿರಾಜ್ ಎರಡು ಆನ್ಸರ್ ಕೊಡ್ಬೋದು. ಬದುಕಿದೆ ಅಂದ್ರೆ ಅವನೇನ್ ಮಾಡ್ತಾನೆ, ಅದರಲ್ಲಿ ಮುಷ್ಟಿಯಲ್ಲಿ ಒಂದ್ ಸ್ವಲ್ಪ ಟೈಟ್ ಆಗಿ ಹಿಡಿದ್ಬಿಟ್ಟು ಅದನ್ನ ಕೊಂದ್ ಬಿಡ್ತಾನೆ. ಮತ್ತೆ ಉಳಿದಿದೆ ಸತ್ತಿದೆ ಅಂದ್ರ ಮೇಲೆ ಅದ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ, ಅದು ಹಾರಿ ಹೋಗ್ಬಿಡ್ತದೆ. ಈಗ ಯಾರು ಸುಳ್ಳಾದ್ರು? ಮುನಿರಾಜರು ಸುಳ್ಳಾದ್ರ? ಇಲ್ಲ. ಈ ರೀತಿಯ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಯಾವುದೇ ರೀತಿಯಾದಂತಹ ಉತ್ತರವನ್ನು ಅಲ್ಲಿ ಕೊಡೋದಿಲ್ಲ. ಯಾಕಂದ್ರೆ ಅವರು ಮೌನರಾಗಿರ್ತಾರೆ. ಮತ್ತೊಂದು ಉದಾಹರಣೆ ಒಂದು ಜೊತೆಗೆ ನಿಮಗೆ ಹೇಳ್ತೀನಿ. ಈಗ ಒಂದು ಆಕಳನ್ನು ಬೆನ್ನತ್ತಿ ಏನ್ ಮಾಡ್ತಾ ಇದ್ದ, ಶಿಕಾರಿ ಅವನ ಬೆನ್ನ ಹತ್ತಾ ಇದ್ದ, ಆಕಳನ್ನ ಹೊಡೆಯಲಿಕ್ಕೆ ಅದನ್ನ ಬೆನ್ನ ಹತ್ಕೊಂಡು ಹೋಗ್ತಾ ಇದ್ದ. ಕಾಡಿನಲ್ಲಿ ಹೋಗ್ತಾ ಇದ್ದ, ಕಾಡಿನಲ್ಲಿ ಆಕಳು ಹೋಯ್ತು. ಹೋದ್ಮೇಲೆ ಏನಾಯ್ತು, ಅಲ್ಲಿ ಮುನಿರಾಜರು ಒಬ್ರು ಕೂತಿದ್ರು ಮತ್ತು ಆಕಳು ಒಂದ್ ಸ್ವಲ್ಪ ಜೋರಾಗಿ ಹೊಡ್ಕೊಂಡು ಹೋಯ್ತು. ಆದ್ಮೇಲೆ ಅವನು ಶಿಕಾರಿ ಅವನು ಏನ್ ಮಾಡ್ತಾ ಇದ್ದ, ಬೇಟೆ ಆಡೋವನು, ಅವನು ಹಿಂದೆ ಬಂದ ಮೇಲೆ ಆ ಮುನಿರಾಜರು ಕೇಳ್ತಾರೆ, ಆಕಳು ಎಲ್ಲಿ ಹೋಯ್ತ್ರಿ ಹೇಳಿ ನೀವು ಅಂತ ಅವ್ರು ಕೇಳ್ತಾರೆ. ಈಗ ಅವ್ರು ಕೇಳಿದ್ಮೇಲೆ ಮುನಿರಾಜರು ಅವ್ನಿಗೆ ಏನ್ ಹೇಳ್ತಾರೆ, ಮುನಿರಾಜನ ಅವ್ರಿಗೆ ಏನ್ ಹೇಳಿರ್ಬೋದು ನೀವು ಯೋಚನೆ ಮಾಡಿ. ನಾನು ಏನ್ ಹೇಳಿದೆ ಗೊತ್ತಾಯ್ತಲ್ಲ, ಆಕಳು ಓಡ್ಕೊಂಡ್ ಬಂತು ಮತ್ತು ಕಾಡಿನಲ್ಲಿ ಮುನಿರಾಜ್ ಕುಳಿತಿದ್ದಾರೆ. ಆಕಳು ಪೂರ್ವ ದಿಶೆಗೆ ಹೋಗಿದೆ ಮತ್ತು ಅಲ್ಲಿಂದ ಬೇಟೆಗಾರರ ಹಿಂದೆ ಬಂದ್ಮೇಲೆ ಮುನಿರಾಜ್ ಕೇಳ್ತಾ ಇದ್ದಾನೆ, ಈ ಒಂದು ಆಕಳು ಎಲ್ಲಿ ಹೋಯ್ತಿ ಮುನಿರಾಜ್ಗೆ? ಈಗ ಆ ಮುನಿರಾಜರಿಗೆ ಆನ್ಸರ್ ಏನ್ ಕೊಡ್ಬಹುದು? ಆನ್ಸರ್ ಏನು ಉತ್ತರ ಕೊಡ್ಬೋದು, ಅಥವಾ ಏನು ಉತ್ತರ ಕೊಟ್ಟಿರ್ಬೋದು? ಅವ್ರಿಗೆ ಇದು ಉತ್ತರ ಕೊಡ್ಬಹುದಾಗಿತ್ತು, ಏನು ಪಶ್ಚಿಮ ದಿಶೆಗೆ ಹೋಗಿದೆ ಅಂತ ಹೇಳ್ಬಹುದಾಗಿತ್ತು. ಯಾಕಂದ್ರೆ ಆಕಳನ್ನ ಉಳಿಸ್ಬೇಕು, ಇಲ್ಲಾಂದ್ರೆ ಆಕಳನ್ನ ಹೊಡಿತಾನೆ ಅಥವಾ ಕೊಂದ್ ತಿಂದ್ ಬಿಡ್ತಾನೆ ಅವನು. ಆ ರೀತಿಯಾಗಿ ಬೇಟೆಗಾರರು ಇರ್ತಾರೆ. ಬೇಟೆಗಾರರೆಲ್ಲ ಏನ್ ಮಾಡ್ತಾರೆ, ಬೇಟೆ ಮಾಡಿ ಅದನ್ನ ಪ್ರಾಣಿಗಳನ್ನ ತಿಂತಾರೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಮುನಿರಾಜರು ಏನ್ ಮಾಡ್ಬೇಕು, ಅಥವಾ ಮುನಿರಾಜರು ಏನ್ ಮಾಡಿರ್ಬೋದು? ಮುನಿರಾಜರಲ್ಲಿ ಮೌನರಾಗಿರ್ತಾರೆ. ಯಾಕಂದ್ರೆ ಇಲ್ಲಿ ಮೌನರಾಗಿದ್ರೆ ನೀವು ಕೇಳ್ಬಹುದು ಪ್ರಶ್ನೆ, ಇದನ್ನ ಅವ್ರು ತಪ್ಪು ಮಾಡ್ಬಿಟ್ರು. ಯಾಕಂದ್ರೆ ಅವ್ನ್ ಪೂರ್ವ ದಿಶೆಗೆ ಹೋದ್ರೆ ಆಕಳ ಸಿಕ್ತು ಅಂದ್ರೆ, ಆಕಳ ಸಿಕ್ತಂದ್ರೆ ಬಿಡುತ್ತೆ, ಆಕಳ ಸಾಯುತ್ತೆ. ಈಗ ಮುನಿರಾಜರಲ್ಲಿ ದೋಷ ಆಗಿರ್ಬೋದು? ಇಲ್ಲ, ಮುನಿರಾಜರಿಗೆ ದೋಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮುನಿರಾಜರು ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿಯಾದಂತ ಅವರಿಗೆ ಸಂಬಂಧವೇ ಇಲ್ಲ. ಅವರು ಧ್ಯಾನದಲ್ಲಿ ಕುಳಿತಿದ್ದಾರೆ. ಅವರೇ ಮುಂದಿಂದ ಆಕಳ ಹೋಯ್ತು, ಅದು ಆಕಳ ಒಂದು ಪರ್ಯಾಯ ಹೋಗ್ತಾ ಇದೆ, ಅಥವಾ ಆಕಳದ ಒಂದು ರಸ್ತೆ ಇದೆ, ರಸ್ತೆ ಮಾರ್ಗ ಹೋದ್ರು. ಈಗ ಮುನಿರಾಜರು ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಇದನ್ನ ನೋಡ್ಲಿಕ್ಕೆ ಅಲ್ಲಿ ಕುಳಿತಿಲ್ಲ. ಅವರ ಆತ್ಮನ ಅನುಭವ, ಆತ್ಮನ ತಪ ಮಾಡ್ಲಿಕ್ಕೆ ಅಲ್ಲಿ ಕುಳಿತಿದ್ದಾರೆ. ಮತ್ತು ಆ ಒಂದು ಬೇಟೆಗಾರನ ನೌಕರಿಯನ್ನು ಮಾಡ್ತಾ ಇಲ್ಲ. ಆ ಕಡೆ ಎಲ್ಲಿ ಹೋಯ್ತು ಅಥವಾ ಅವನು ಏನ್ ಮಾಡ್ತಾ ಇದ್ದಾನೆ, ದಿನವಿಡೀ ಅವನು ಪರಿವಿಡಿಯನ್ನು ಅವ್ರು ನೋಟ್ ಪಿ ಎ ಅಂತಾನೂ ಇಲ್ಲ. ಅದಕ್ಕೆ ಅವನು ಏನು ಫೋರ್ಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರೆ ಏನಾಗ್ತಾ ಇತ್ತು, ಪೂರ್ವ ಹೋಗಿದೆ ಆದ್ರೆ ಪಶ್ಚಿಮ ಹೇಳಿದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಆಕಳನ ಜೀವಿಸ ಕಾಪಾಡ್ಬಹುದಿತ್ತು. ಅವ್ರು ಕಾಪಾಡ್ಲಿಲ್ಲ. ಯಾಕಂದ್ರೆ ಅವ್ರು ಕಾಪಾಡ್ತಿದ್ರು, ಅವ್ರು ಅದನ್ನ ಕಾಪಾಡಬಹುದಿತ್ತು. ಆದ್ರೆ ಅವ್ರಲ್ಲಿ ಏನಾಯ್ತು, ಸುಳ್ಳು ಹೇಳಿದ್ರೆ ಆ ಸುಳ್ಳಿನ ಒಂದು ಏನಾಗ್ತಿತ್ತು, ಕರ್ಮ ಅವರಿಗೆ, ಅಥವಾ ಪಾಪವನ್ನು ಮಾಡ್ತಾ ಇದ್ರು. ಆ ಪಾಪ ಕರ್ಮ ಅವರಿಗೆ ಬಂಧವಾಗ್ತಿತ್ತು. ಅಂದ್ರೆ ಅಹಿಂಸಾ ಒಂದು ಧರ್ಮವನ್ನು ಪಾಲಿಸಿದ್ರು, ಆದ್ರೆ ಸುಳ್ಳನ್ನು ಹೇಳಿ ಅವ್ರು ಏನ್ ಮಾಡಿದ್ರು, ಪಾಪ ಕರ್ಮವನ್ನು ಮಾಡ್ಕೊಂಡ್ರು ಅಥವಾ ಮಾಡ್ಕೊಳ್ಬಹುದಿತ್ತು. ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಮೌನವಾಗಿರ್ತಾರೆ. ಯಾವುದೇ ರೀತಿಯಾದಂತ ಆನ್ಸರ್ ಅಲ್ಲಿ ಕೊಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸತ್ಯ ಮಹಾವ್ರತದ ಧಾರಣೆ ಅಂದ್ರೆ ಹೀಗಿರುತ್ತೆ. ಅಂದ್ರೆ ನಿಮಗೆ ಅದರಲ್ಲಿ ಅಸಮಂಜಸವಾಗಿದೆ, ಅಶಂಕೆ ಇದೆ, ಅದು ಸರಿ ಇದೆ ಅಥವಾ ಸುಳ್ಳಿದೆ ಅಥವಾ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಡ್ರಿ, ಏನು ಹೇಳ್ಬೇಡ್ರಿ, ಮೌನವಾಗಿರ್ರಿ. ಮೌನವಾಗಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗತ್ತಾ? ಇಲ್ಲ. ಯಾಕಂದ್ರೆ ಮೌನವಿರುವುದು ಒಳ್ಳೆಯದಾಗಿರುತ್ತೆ. ಮೌನವಿರುವುದು ಎಂದಿಗೂ ಯಾವುದೇ ಒಂದು ಹೊಸ ಪ್ರಾಬ್ಲಮ್ ಅನ್ನ ಉತ್ಪನ್ನ ಮಾಡೋದಿಲ್ಲ. ಇಲ್ಲದ್ರೆ ಅನೇಕ ರೀತಿಯಾದಂತ ಪ್ರಾಬ್ಲಮ್ಗಳು ನಮ್ಮಲ್ಲಿ ಏನಾಗ್ತವೆ, ಉತ್ಪನ್ನವೇ ಆಗ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೊಂದೇನಿದೆ, ಮೂರನೇದು
ಭಾಷಾ ಸಮಿತಿ. ಭಾಷಾ ಸಮಿತಿ ಅಂದ್ರೆ ಏನು? ಹಿತ ಮಿತ ವಚನವನ್ನು ಪ್ರಯೋಗ ಮಾಡುವುದು. ಹಿತ ಮಿತ ವಚನ ಪ್ರಯೋಗ ಅಂದ್ರೆ ಏನ್ ಹೇಳಿದೆ ನಿಮ್ಗೆ ಹೇಳಿದಲ್ವಾ? ಯಾವ ರೀತಿಯಾಗಿ ನಾವು ಯಾವುದೇ ಒಂದು ವ್ಯಕ್ತಿಯ ಜೊತೆ ಸಂದರ್ಶನೆ ಮಾಡ್ತಾ ಇದ್ದೀವಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಜೊತೆ ಮಾತನಾಡ್ತೀವಿ, ಆ ವ್ಯಕ್ತಿಯ ಜೊತೆ ನೀವು ಮಾತನಾಡುವಾಗ ಒಳ್ಳೆಯ ಒಂದು ಮಾತುಗಳನ್ನು ಮಾತಾಡ್ಬೇಕು ಅಥವಾ ಹಿತದ ಮಾತುಗಳನ್ನು ಮಾತಾಡ್ಬೇಕು, ಮಿತದ ಮಾತುಗಳನ್ನು, ಮಿತ ಅಂದ್ರೆ ಲಿಮಿಟ್ ನಲ್ಲಿ ಮಾತಾಡ್ಬೇಕು, ಮತ್ತು ವಚನಗಳು ಹಿತಮಿತ ಆ ಪ್ರಿಯ ವಚನಗಳಾಗಿರ್ಬೇಕು ಅಂತ ಇಲ್ಲಿ ಭಾಷಾ ಸಮಿತಿಯಲ್ಲಿ ಹೇಳ್ತಾರೆ. ಮತ್ತು ವಚನಗುಪ್ತಿ ಅಂದ್ರೆ ಏನು? ವಚನಗುಪ್ತಿ ಅಂದ್ರೆ ಮೌನವು. ವಚನಗುಪ್ತಿ ಅಂದ್ರೆ ಮೌನವಾಗಿರುವುದು. ಮೌನವಿರುವುದರಿಂದ ನಮ್ಗೆ ಏನಾಗುತ್ತೆ? ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗುವುದೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ಹೇಳ್ತಾರೆ ಇಲ್ಲಿ 4 ಭೇದಗಳು: ಸತ್ಯ ಅನುರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ವಚನಗುಪ್ತಿಗಳನ್ನು ನೀವು ತಿಳಿದುಕೊಂಡ್ರಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಸತ್ಯವನ್ನು ತಿಳಿಯುವ ಮೊದಲು ನಾವೇನ್ ಮಾಡ್ಬೇಕು? ಈ ಸತ್ಯ ಏನಿದೆ ಅದನ್ನ ತಿಳ್ಕೊಂಡ ಮೇಲೆ ನಾವೇನ್ ಮಾಡ್ಬೋದು? ನಿಜವಾದಂತಹ ಸತ್ಯವನ್ನು ಪ್ರಕಟ ಮಾಡಿಕೊಳ್ಬಹುದು. ಅಥವಾ ಈ ಒಂದು ಉತ್ತಮ ಸತ್ಯ ಧರ್ಮದಲ್ಲಿ ಸತ್ಯ ವಚನವನ್ನು ನಾವು ಮೊದಲು ತಿಳ್ಕೊತಾ ಇದ್ದೀವಿ, ಅದರ ನಂತರ ನಾವು ಸತ್ಯ ಧರ್ಮವನ್ನು ತಿಳಿದುಕೊಳ್ತೀವಿ. ಈ ಒಂದು ಸತ್ಯ ಧರ್ಮವು ಪ್ರಕಟ ಮಾಡಿಕೊಳ್ಳಲಿಕ್ಕೆ ನಿಜವಾದಂತ ವಸ್ತುವಿನ ಸ್ವರೂಪವನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಅದರ ನಂತರನೇ ನಮ್ಗೆ ಏನಾಗುತ್ತೆ? ಈ ಒಂದು ನಿಜವಾದಂತಹ ಸತ್ಯದ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಈಗ ನೀವು ನೋಡ್ಬೋದು, ಇಡೀ ಜಗತ್ತಿನಲ್ಲಿ ಸುಳ್ಳಂತೂ ಯಾವುದೇ ಒಂದು ಸುಳ್ಳು ಇಲ್ಲವೇ ಇಲ್ಲ. ಸುಳ್ಳನ್ನ ನಾವೇ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಇಡೀ ಜಗತ್ತಿನಲ್ಲಿ ಅಥವಾ ನಿಮ್ಮ ಒಂದು ಯಾವುದೇ ಒಂದು ಜ್ಞಾನದಲ್ಲಿ, ಯಾವುದೇ ಒಂದು ಇಡೀ ಜೀವನದಲ್ಲಿ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿಯೂ ಕೂಡ ಸುಳ್ಳಿಲ್ಲ. ಸುಳ್ಳನ್ನ ನೀವೇನ್ ಮಾಡ್ತೀರಿ? ನೀವು ಮಾತ್ರ ಕಲ್ಪನೆ ಮಾಡ್ತೀರಿ. ನಿಮ್ಮ ಜ್ಞಾನದಲ್ಲಿಯೇ ಸುಳ್ಳಿದೆ. ಅದನ್ನ ನಾನು ನಿಮ್ಗೆ ಈಗ ಸಿದ್ಧ ಮಾಡಿ ತೋರಿಸ್ತೇನೆ. ಈಗ ನೀವು ನೋಡಿರ್ಬೋದು, ನಮ್ಮ ತತ್ವಾರ ಸೂತ್ರದಲ್ಲಿ ಸತ್ ದ್ರವ್ಯ ಲಕ್ಷಣಂ ಅಂತ ಸೂತ್ರ ಇದೆ. ಎಲ್ಲರೂ ನೀವು ತತ್ವಾರ ಸೂತ್ರ ಓದಿರ್ಬೋದು. ಯಾರು ಒಂದು ತತ್ವಾರ ಸೂತ್ರ ಏನಿದೆ ನಮ್ದು, ತತ್ವಾರ ಸೂತ್ರ ಒಂದು ಜೈನ ಧರ್ಮದ ಅಮೂಲ್ಯವಾದಂತ ಗ್ರಂಥವಿದೆ. ಈಗ ನೀವು ನೋಡಿರ್ಬೋದು, ಬೈಬಲ್ ಇದೆ, ಕುರಾನ್ ಇದೆ. ಅದೇ ರೀತಿಯಾಗಿ ಜೈನ ಧರ್ಮದ ಒಂದು ಅಮೂಲ್ಯವಾದಂತಹ ಮೂಲ ಗ್ರಂಥ ಯಾವ್ದಾಗಿದೆ? ತತ್ವಾರ ಸೂತ್ರದಲ್ಲಿ. ತತ್ವಾರ ಸೂತ್ರದಲ್ಲಿ ಇಡೀ ಬ್ರಹ್ಮಾಂಡ ಅಥವಾ ಇಡೀ ಜೈನ ಧರ್ಮ, ಇಡೀ ಪೂರ್ಣ ವಿಶ್ವದ ಒಂದು ವ್ಯವಸ್ಥೆಯು ತತ್ವಾರ ಸೂತ್ರದಲ್ಲಿ ಗುಂತಿದ್ದಾರೆ. ಅಥವಾ ಒಂದು ಮಾಲೆಯಲ್ಲಿ ಅಥವಾ ಆ ರೀತಿಯಾದಂತಹ ಒಂದು ಸೂತ್ರಗಳಲ್ಲಿ ಆಚಾರ್ಯ ಏನ್ ಮಾಡಿದ್ದಾರೆ? ಉಮಾಸ್ವಾಮಿ ಅವರು ಅದನ್ನ ಬರೆದಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕಂದರೆ ಈ ಒಂದು ಆಚಾರ್ಯರು ಯಾವ ರೀತಿಯಾದಂತಹ ಸೂತ್ರಗಳನ್ನು ಬರೆದಿದ್ದಾರೆ, ಆ ಸೂತ್ರದಲ್ಲಿ ಸತ್ ದ್ರವ್ಯ ಲಕ್ಷಣಂ ಅಂತ ಹೇಳಿದ್ದಾರೆ. ಒಂದ್ ಸ್ವಲ್ಪ ಇವತ್ತಿನ ನಿಮ್ಗ ಪ್ರವಚನವು ಅನಿಸ್ತಾ ಇರ್ಬೋದು ಕಠಿಣವಾಗಿ ಹೋಗ್ತಾ ಇದೆ ಅಂತ. ಯಾಕಂದ್ರೆ ಕಠಿಣ ಇದೆ ಅಥವಾ ಕಠಿಣ ಇದೆ ಅಂತ ತಿಳ್ಕೊಂಡ್ರೆ ಕಠಿಣ ಇರುತ್ತೆ, ಈಸಿ ಅಂತ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಯಾಕಂದ್ರೆ ನೀವು ಇದೇ ಒಂದು ಘಟನೆ ಅಥವಾ ಯಾರಾದ್ರೂ ಒಬ್ರು ನನ್ನ ಹತ್ರ, ನಾನು ಪ್ರವಚನ ಮಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಪ್ರವಚನ ಮಾಡುವ ದಶಲಕ್ಷಣದಲ್ಲಿ ಒಂದು ಊರಲ್ಲಿ ಹೋಗಿದ್ದೆ. ಆವಾಗ ಏನಾಯ್ತು, ಒಂದಿನ ಮುಂಚೆನೆ ನಾನೇ ಹೋಗಿದ್ದೆ. ಆವಾಗ ಅಲ್ಲಿ ಸಂಜೆ ನನ್ ಪ್ರವಚನ ಆಯ್ತು. ಈಗ ಸಂಜೆ ಪ್ರವಚನ ಆದ್ಮೇಲೆ ಒಂದು ಚರ್ಚೆ ಮಾಡ್ಕೊಂಡು ನಾವು ಕೂತಿದ್ವಿ. ಅವಾಗ ಅಲ್ಲಿನ ಒಬ್ರು ಅಜ್ಜ ಇದ್ರು. ಇದೇ ರೀತಿಯಾಗಿ ವಿಷಯ ಯಾವ್ದ್ ತಗೋಣ ನಾಳಿಂದ ಪ್ರವಚನದಲ್ಲಿ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವಾಗ ಅಲ್ಲಿ ಅಜ್ಜನ್ ಹೇಳ್ತಾರೆ, ನೀವು ಕಥೆ ಅಥವಾ ಏನು ಹೇಳ್ಬೇಡ್ರಿ, ವಸ್ತುವಿನ ನಿಜವಾದ ಸ್ವರೂಪ ಹೇಳ್ರಿ. ಜಿನವಾಣಿಯಲ್ಲಿ ಏನಿದೆ ಗಾಥೆಗಳಿವೆ, ಸಮಯ ಸಾರ, ಪ್ರವಚನ ಸಾರ, ತತ್ವಾರ ಸೂತ್ರ, ಈ ರೀತಿಯಾದಂತ ಸತ್ಯ ದ್ರವ್ಯ ಲಕ್ಷಣ ಏನಿದೆ, 6 ದ್ರವ್ಯಗಳು, 7 ತತ್ವಗಳು, ಇವುಗಳನ್ನ ನೀವು ಪ್ರವಚನದಲ್ಲಿ ಏನ್ ಮಾಡಿ ವಿಸ್ತಾರವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾನೆ. ಈಗ ನಾವೇನ್ ಮಾಡ್ತಾ ಇದ್ವಿ? ವಿಚಾರ ಮಾಡ್ತಾ ಇದ್ವಿ, ಕಥೆ ಯಾವ ರೀತಿಯಾದಂತ ಒಂದು ಧರ್ಮದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು, ಧರ್ಮದಿಂದ ನಮ್ಗೆ ಏನೇನ್ ಲಾಭ ಆಗ್ತೀವಿ ಅಂತ ಇದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಅವ್ರ ಅಜ್ಜ ಏನ್ ಹೇಳಿದ್ರೆ ನನಗೆ, ನೀವು ಇದನ್ನ ಹೇಳ್ಬೇಡ್ರಿ, ಇದನ್ನೇ ಹೇಳಿ. ನಾನು ಅವ್ರಿಗೆ ಹೇಳಿದೆ, ಈ ಒಂದು 10 ದಿನದಲ್ಲಿ ಯಾರ ಕಂಟಿನ್ಯೂ ಧರ್ಮ ಮಾಡಲ್ಲ ಅವರು ಕೂಡ ಧರ್ಮ ಮಾಡ್ತಾರೆ. ಈಗ ಅವ್ರು ಬಂದಿದ್ದಾರೆ ಅಂದ್ರೆ ನಾನು ಇದೆಲ್ಲ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಾಗಿ ತಿಳಿಬಹುದು? ಅವ್ರ ಅಜ್ಜವ್ರು ಏನ್ ಆನ್ಸರ್ ಕೊಡ್ತಾರೆ ಅಂದ್ರೆ, ಆ 10 ದಿನ ಬಂದಿದ್ದಾರೆ, ಆ 10 ದಿನದಲ್ಲಿಯೂ ಕೂಡ ನಾವು ಕಥೆನೇ ಹೇಳ್ತಾ ಇದ್ರೆ ಅವ್ರು ಜೀವನವಿಡೀ ಸ್ಟೋರಿನೇ ಕೇಳ್ತಾ ಇರ್ತಾರೆ. ಜೀವನವಿಡೀ ಸ್ಟೋರಿ ಕೇಳ್ತಾ ಇದ್ದಾರೆ. ಈ 10 ದಿನದಲ್ಲಾದ್ರೂ ಇವ್ರು ನಿಜವಾದಂತ ಜೈನ ಧರ್ಮ ಏನಿದೆ, ಜೈನ ಧರ್ಮದಲ್ಲಿನ ನಿಜವಾದಂತ ವಸ್ತುವಿನ ಸ್ವರೂಪ ಏನಿದೆ ಅದನ್ನ ತಿಳಿಲಿ ಅಂತಾನ ಅವ್ರೇನ್ ಮಾಡ್ರು, ಈ ರೀತಿಯಾದಂತ ನನಗೆ ಅಂದ್ರೆ ಆದೇಶ ಕೊಟ್ರು, ನೀವು ಇದೇ ಮಾಡ್ರಿ ಅಂತ. ನಾನು ಅದಾದ್ಮೇಲೆ ಅವರಿಗೆ ವಸ್ತುವಿನ ಸ್ವರೂಪ, 7 ತತ್ವ, ಸಮಯ ಸಾರ, ರತ್ನಕಂಡ ಶ್ರಾವಕಾಚಾರ, ಈ ರೀತಿಯಾದಂತ ವಿಷಯಗಳನ್ನ ಅವ್ರನ್ನೆಲ್ಲ ನಾನೇ ತೆಗೆದುಕೊಂಡಿದ್ದೆ. ಇದು ನಿಜವಾದ ಘಟನೆ ಇದೆ ಏನ. ಈಗ ನಾನು ಕೂಡ ನಿಮ್ಗೆ ಅದೇ ಹೇಳ್ತಾ ಇದ್ದೇನೆ. ಇಲ್ಲಿ ಏನೋ ಒಂದ್ ಸ್ವಲ್ಪ ಸತ್ ದ್ರವ್ಯ ಲಕ್ಷಣಂ ಅಂತ ನಾವು ಸೂತ್ರ ತಿಳಿದುಕೊಳ್ತಾ ಇದ್ವಿ. ಸತ್ ದ್ರವ್ಯ ಲಕ್ಷಣಂ ಅಂದ್ರೆ ಏನು? ಸತ್ತ
ದ್ರವ್ಯದ ಲಕ್ಷಣ ಯಾವುದಾಗಿದೆ? ಸತ್ ಆಗಿದೆ. ಇಲ್ಲಿ ಸತ್ ಅಂದ್ರೆ ಏನು? ಸತ್ ಮತ್ತು ಅಸತ್ ಎರಡು ವರ್ಡ್ ಇದೆ. ಸತದ ವಿರೋಧವೇನಾಗಿದೆ? ಅಸತ್. ಸತ್ ಮತ್ತು ಅಸತ್ ಅಂದ್ರೆ ಏನು? ಸತ್ ಅಂದ್ರೆ ಯಾವುದೇ ಒಂದು ವಸ್ತುವಿನ ರೂಪವು ಯಾವ ಸತ್ ಅಂದ್ರೆ ನಿಜವಾದಂತ ವಸ್ತುವಿನ ಸತ್ ಅಂದ್ರೆ ವಸ್ತುವಿನ ಒಂದು ಸ್ವರೂಪವನ್ನು ನಾವೇನಂತೀವಿ? ಸತ್ ಅಂತೀವಿ. ಸತ್ ಅಂದ್ರೆ ಏನು? ವಸ್ತುವಿನ ಸ್ವರೂಪ ಅಥವಾ ಆ ವಸ್ತುವಿನ ಒಂದು ಸ್ವರೂಪವಿದೆಯೋ ಅದನ್ನ ನಾವೇನಂತೀವಿ? ಸತ್ ಅಂತೀವಿ. ಸತ್ ಅಂದ್ರೆ ನಿಮಗೆ ಈ ಸತ್ ಭೇದವನ್ನು ತಿಳಿದುಕೊಳ್ಳಲು ಅಥವಾ ಯಾವ ರೂಪದಲ್ಲಿ ಸತ್ ಇದೆಯೋ ಆ ವಸ್ತು ಇದೆಯೋ ಅದನ್ನು ನಾವೇನಂತೀವಿ? ಅದನ್ನು ತಿಳಿಯುವುದು ಸತ್ಯ ಜ್ಞಾನವಂತೀವಿ. ಸತ್ಯ ಜ್ಞಾನ ಅಂದ್ರೆ ಏನು? ವಸ್ತು ಯಾವುದೇ ರೀತಿಯಾಗಿ ಇದೆಯೋ ಅದನ್ನು ತಿಳಿದುಕೊಳ್ಳುವುದು ಸತ್ಯ ಜ್ಞಾನ, ಮತ್ತು ಅದೇ ರೀತಿಯಾಗಿ ಅದನ್ನು ಸ್ವೀಕಾರ ಅಥವಾ ಮನ್ನಿಸುವುದು ಅದೇನಾಯ್ತು? ಸತ್ಯ ಶ್ರದ್ಧಾನ, ಮತ್ತು ಅದನ್ನು ಅದೇ ರೀತಿಯಾಗಿ ಪ್ರಸ್ತುತ ಮಾಡುವುದು ಅದು ಸತ್ಯ ವಚನೆ ಅಂತ ಇಲ್ಲಿ ಹೇಳಿದ್ದಾರೆ. ಆತ್ಮ ಸ್ವರೂಪವು ಅಥವಾ ಆತ್ಮ ಸ್ವರೂಪನಲ್ಲಿ ಸತ್ಯ ಜ್ಞಾನ ಮತ್ತು ಶ್ರದ್ಧಾನ ಪೂರ್ವಕವಾಗಿ ಬೀತರಾಗ ಭಾವದ ಯಾವುದು ಉತ್ಪತ್ತಿ ಆಗುತ್ತೆಯೋ ಅದೇ ನಿಜವಾದಂತ ಸತ್ಯ ಧರ್ಮ. ಏನ್ ಹೇಳಿದೆ ನಿಮಗೆ ಶಾರ್ಟ್ ಆಗಿ? ಆತ್ಮನ ಸ್ವರೂಪದ ಸತ್ಯ ಜ್ಞಾನ ಮತ್ತು ಶ್ರದ್ಧಾನ ಪೂರ್ವಕವಾಗಿ ಯಾವ ವೀತರಾಗತಿ ಭಾವವು ಪ್ರಕಟವಾಗುತ್ತೆಯೋ ಅದೇ ನಿಜವಾದಂತಹ ಸತ್ಯ ಧರ್ಮವಾಗಿದೆ. ಈಗ ಈ ಒಂದು ಸತ್ಯ ಧರ್ಮವನ್ನು ನಾವು ಅಥವಾ ಸತ್ವವನ್ನು ತಿಳಿದುಕೊಳ್ಳಲು ಅಥವಾ ವಸ್ತುವಿನ ಸ್ವರೂಪವನ್ನು ತಿಳಿದುಕೊಳ್ಳಲು 3 ಭೇದಗಳಲ್ಲಿ ಶಾಸ್ತ್ರದಲ್ಲಿ ಮಾಡಿರ್ತಾರೆ. ಆ 3 ಭೇದಗಳು ಯಾವ್ಯಾವ ಇದೇವೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಯಾವ್ಯಾವ ಇದೇವೆ 3 ಭೇದಗಳಂದ್ರೆ? ಒಂದು ಅರ್ಥಾತ್ಮಕ, ಒಂದು ಜ್ಞಾನಾತ್ಮಕ, ಮೂರನೇದು ವಚನಾತ್ಮಕ. ಏನೇನ್ ಹೇಳಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ರಿ. ನೀವು ಏನ್ ಮಾಡ್ರಿ? ಪ್ರವಚನ ಟೈಮ್ದಲ್ಲಿ ಬುಕ್ ಮತ್ತು ಪೆನ್ ಅನ್ನು ತೆಗೆದುಕೊಂಡು ಕುಳ್ಕೊಳ್ಬೇಕು. ಯಾವುದೇ ಕೂಡ ಒಂದು ಸೆಮಿನಾರ್ ನಲ್ಲಿ ಈಗ ಅಟೆಂಡ್ ಮಾಡ್ಲಿಕ್ಕೆ ಹೋದ್ರೆ ನಾವೇನ್ ಮಾಡ್ತೀವಿ? ಅಲ್ಲಿ ಮೋಟಿವೇಶನ್ ನೋಡ್ಲಿಕ್ಕೆ ಒಳ್ಳೆ ಲೈನ್ ಅನ್ನ ನಾವು ಬರ್ಕೊಳ್ತೀವಿ. ಅದೇ ರೀತಿಯಾಗಿ ಜಿನ ಧರ್ಮದ ಒಂದು ಪ್ರವಚನವನ್ನು ಕೇಳ್ತಾ ಇದ್ರೆ ಅಥವಾ ಜಿನವಾಣಿಯ ಒಂದು ವಾಣಿಯನ್ನು ಯಾರದೇ ಮುಖಾಂತರ, ಮುನಿರಾಜನ ಮುಖಾಂತರ, ವಿದ್ವಾಂಸರ ಮುಖಾಂತರ, ಪಂಡಿತರ ಮುಖಾಂತರ ನೀವು ಕೇಳ್ತಾ ಇದ್ರೆ ಅಲ್ಲಿ ನೀವೇನ್ ಮಾಡ್ರಿ? ಪೆನ್ ಮತ್ತು ಡೈರಿಯನ್ನು ಇಳ್ಕೊಡ್ರಿ. ಯಾಕಂದ್ರೆ ಎಲ್ಲಾ ಒಮ್ಮೆಂದೊಮ್ಮೆ ನಾವು ನಮ್ದ ಮೈಂಡ್ ಕಂಪ್ಯೂಟರ್ ಇಲ್ಲ, ಎಲ್ಲ ನಾವು ಸೇವ್ ಮಾಡ್ಕೋತೀವಿ ಅಂದ್ರೆ ಸೇವ್ ಆಗುತ್ತೆ, ಅದೇ ರೀತಿ ಸೇವ್ ಆಗೋದಿಲ್ಲ. ಅದಕ್ಕೆ ಪೆನ್ ಬುಕ್ ಇದ್ರೆ ನಾವು ಏನ್ ಮಾಡಿದ್ರು ಒಳ್ಳೆ ಬಿಂದುಗಳನ್ನು ಅಲ್ಲಿ ಬರೆದುಕೊಳ್ಬೇಕು. ಈಗ ನಾನು ಎಲ್ಲಿದ್ದೆ? ಸತ್ ನಿಮ್ಗೆ ಹೇಳ್ತಾ ಇದ್ದೆ. ಸತ್ ಅಂದ್ರೆ ಏನು? ಸತ್ ಅಂದ್ರೆ ನಾವು 3 ಪ್ರಕಾರವಾಗಿ ವಸ್ತುಗಳನ್ನು ಭೇದ ಮಾಡೋಣ: ಅರ್ಥಾತ್ಮಕ, ಜ್ಞಾನಾತ್ಮಕ ಮತ್ತು ವಚನಾತ್ಮಕ. ಈಗ ನಾವು ಉದಾಹರಣೆ ತೆಗೆದುಕೊಳ್ಳೋಣ. ಈ ಒಂದು ನನ್ನ ಮೊಬೈಲ್ ಇದೆ. ಈ ಮೊಬೈಲ್ ಇದೆ, ಇದೊಂದು ವಸ್ತು ಇದೆ. ಇದು ವಸ್ತು ನಾನು ಹೇಳಿದ್ದೆ ಸತ್ತ ಅಂದ್ರೆ ಏನು? ಅರ್ಥಾತ್ಮಕವಾದಂತಹ ಇದು ವಸ್ತು ಇದೆ. ಇದಕ್ಕೇನಂತೀವಿ ನಾವು? ಅರ್ಥಾತ್ಮಕ. ಈಗ ವಚನಾತ್ಮಕ ಅಂದ್ರೆ ಏನು? ವಚನಾತ್ಮಕ ಅಂದ್ರೆ ನಾನು ಒಂದು ಬೋರ್ಡ್ ಮೇಲೆ ಮೊಬೈಲ್ ಅಂತ ಬರ್ದೆ. ಬರ್ದೆ? ಮೊಬೈಲ್ ಅಂತ ನಾನು ಬರ್ದೆ. ಈಗ ಅದರಲ್ಲಿ ಏನ್ ಬರ್ದಿದೆ ಅಂತ ನಿಮ್ಗೆ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಮೊಬೈಲ್ ಅಂತ ಹೇಳ್ತೀರಿ. ಈಗ ಮೊಬೈಲ್ ಅಂದ್ರೆ ಏನಾಯ್ತು? ವಚನದಿಂದ ಮೊಬೈಲ್ ಬಂತು. ಮೊದಲು ಅರ್ಥಾತ್ಮಕ, ಎರಡನೇದು ವಚನಾತ್ಮಕ ಆಯ್ತು. ವಚನಾತ್ಮಕ ಅಂದ್ರೆ ಏನು? ವಚನಾತ್ಮಕ ಅಂದ್ರೆ ಮೊಬೈಲ್ ಇದು ಬರ್ದಿಂದ ನಿಮ್ಮ ವಚನದಲ್ಲಿ ಬಂತು, ಇದು ವಚನಾತ್ಮಕ ಆಯ್ತು. ಅರ್ಥಾತ್ಮಕ ಅಂದ್ರೆ ಅದು ವಸ್ತು ಏನಿದೆಯೋ ಅದನ್ನು ತಿಳಿದುಕೊಳ್ತೀವಿ, ಅದು ಅರ್ಥಾತ್ಮಕ ಆಯ್ತು. ಈಗ ಜ್ಞಾನಾತ್ಮಕ ಅಂದ್ರೆ ಏನು? ಈಗ ಜ್ಞಾನದಲ್ಲಿ ನಿಮ್ಗೆ ಗೊತ್ತಾಯ್ತು ಮೊಬೈಲ್ ಹೇಗಿರುತ್ತೆ ಅಂತ. ಈಗ ನಮ್ಮ ಹತ್ರ ಮೊಬೈಲ್ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ನಾನು ಮೊಬೈಲ್ ಅಂದ್ರೆ ನಿಮ್ಮ ತಲೆಯಲ್ಲಿ ನಿಮ್ಗೆ ಏನ್ ಬಂತು? ಮೊಬೈಲ್ ಬಂತು. ಈಗ ಮೊಬೈಲ್ ಎಲ್ಲಿ ಬಂತು? ನಮ್ಮ ಜ್ಞಾನದಲ್ಲಿ ಬಂತು. ಗೊತ್ತಾಯ್ತಾ? ಮೊಬೈಲ್ ಜ್ಞಾನದಲ್ಲಿ ಬಂತು. ಅದೇ ರೀತಿಯಾಗಿ ನಾನು ನಿಮ್ಗೆ ಕತ್ತೆ ಅಂತ ಹೇಳಿದೆ, ಕತ್ತೆ ಬಂತು. ಕತ್ತೆ ಅಂದ್ಮೇಲೆ ನಿಮಗೆ ಕತ್ತೆ ಆಕೃತಿ ಅಥವಾ ಕತ್ತೆ ಹಾಗೆ ಕಾಣುತ್ತೆ. ಕುದುರೆ ಬಂತು, ಆನೆ ಬಂತು. ಆನೆ ಹೇಗಿರುತ್ತೆ? ದೊಡ್ಡದಾಗಿರುತ್ತೆ. ಅದ್ ನಿಮ್ಮಲ್ಲಿ ಎಲ್ಲಿ ಬಂತು? ಈಗ ಇಲ್ಲಿ ಬಂತ? ಈಗ ನಿಮ್ಗೆ ಇಲ್ಲಿ ಪ್ರವಚನ ಕೇಳ್ತಾ ಇದ್ರೆ ನಿಮ್ಮ ಮನೇಲಿ ಬಂತ? ಇಲ್ಲ, ನಿಮ್ಮ ಜ್ಞಾನದಲ್ಲಿ ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅರ್ಥಾತ್ಮಕ ವಸ್ತುವಿನ ಯಾವ ರೀತಿಯಾದಂತ ಒಂದು ಸ್ವರೂಪ ಇದೆಯೋ ಅದನ್ನ ಅರ್ಥಾತ್ಮಕ ಅಂತೀವಿ. ಮತ್ತು ವಚನಾತ್ಮಕ ಅಂದ್ರೆ ನಿಮ್ಮ ವಚನದಲ್ಲಿ ಆ ಒಂದು ಆನೆ ಶಬ್ದ ಬಂತು, ಈ ಆನೆನ ನಾವೇನಂತೀವಿ? ವಚನಾತ್ಮಕ. ಮತ್ತು ಜ್ಞಾನಾತ್ಮಕ ಇದೇನಾಯ್ತು? ನಮ್ಮ ಜ್ಞಾನದಲ್ಲಿ ಅದು ಬಂತು. ಇಲ್ಲಿ ನಿಜವಾಗಿಯೂ ಅದು ಬಂದಿಲ್ಲ, ಜ್ಞಾನದಲ್ಲಿ ಬಂತು ಅಂದ್ರೆ ಅದಕ್ಕೆ ಏನಂತಾರೆ? ಜ್ಞಾನಾತ್ಮಕ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ಜ್ಞಾನಾತ್ಮಕ, ವಚನಾತ್ಮಕ ಮತ್ತು ಅರ್ಥಾತ್ಮಕವಾಗಿ ಸತ್ ಅಥವಾ ಈ ಒಂದು ಪದಾರ್ಥವನ್ನು ನಾವು ಏನ್ ಮಾಡ್ತೀವಿ? ಭೇದವಾಗಿ ತಿಳಿದುಕೊಳ್ತೀವಿ. ಅದನ್ನ ಇಲ್ಲಿ ಹೇಳಿದ್ದಾರೆ. ಈ ಒಂದು ಸತ್ಯ ಈ ಇಡೀ ಜಗತ್ತಿನಲ್ಲಿ ನಿಮ್ಗೆ ಏನ್ ಹೇಳಿದೆ?
ಯಾವುದೇ ರೀತಿಯಾದಂತಹ ಸುಳ್ಳು ಇಲ್ಲವೇ ಇಲ್ಲ. ಸುಳ್ಳು ನಮ್ಮ ಎಲ್ಲಿದೆ? ನಮ್ಮ ಜ್ಞಾನದಲ್ಲಿ ನಾವು ಸುಳ್ಳನ್ನು ಕ್ರಿಯೇಟ್ ಮಾಡ್ತೀವಿ. ಅಜ್ಞಾನಿಗಳು ಅದನ್ನ ತಿಳ್ಕೊಂಡು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಸ್ವತಃವೇ. ಈಗ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಇದೊಂದು ಪೆನ್ ಇದೆ, ಓಕೆನಾ? ಈ ಪೆನ್ ಅನ್ನ ನಾನು ಈಗ ಚಾಕು ಅಂತ ಹೇಳಿದ್ರೆ ಈ ಚಾಕು ಆಗತ್ತಾ? ಇದು ನೈಫ್ ಆಗತ್ತಾ? ನಾವು ತರಕಾರಿನ ಹೆಚ್ಚಲಿಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಇದಾಗತ್ತಾ? ನೈಫ್ ಆಗತ್ತಾ? ಚಾಕು ಆಗತ್ತಾ? ಇಲ್ಲ. ಪೆನ್ನೇ ಇದೆ, ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಚಾಕು ಅಂತ ತಿಳಿದುಕೊಳ್ತಾ ಇದ್ದೀವಿ. ಇದು ತಿಳಿದುಕೊಳ್ತಾ ಇರುವುದು ಎಲ್ಲಿ? ನಮ್ಮ ಜ್ಞಾನದಲ್ಲಿ. ನಮ್ಮ ಜ್ಞಾನದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ತಪ್ಪಾದಂತಹ ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪೆನ್ ಆಗಿ ಇದೆ ಅಂದ್ರೆ ಏನಾಯ್ತು? ಇಲ್ಲಿ ನೀವು ಸತ್ಯ ಅಂತ ನಿಮ್ಗೆ ಏನಂತೆ ಇದು ಅದನ್ನ ತೋರಿಸ್ತಾ ಇದ್ದೀವಿ ನಾವು. ಈ ಪೆನ್ ಆಗೇ ಇದೆ, ಅದ್ರನ್ನ ನಾವು ಇನ್ನದನ್ನ ಏನ್ ಮಾಡ್ಕೊಂಡಿವಿ? ನಮ್ಮ ಜ್ಞಾನದಲ್ಲಿ ಚಾಕು ಅಂತ ತಿಳ್ಕೊಂಡಿವಿ. ಅದರಿಂದಾಗಿ ನಮ್ಗೆ ಏನಾಗ್ತಾ ಇದೆ? ತೊಂದರೆ ಆಗ್ತಾ ಇದೆ. ಅದನ್ನೇ ನಾವು ಬಿಡಬೇಕು. ಅಂದ್ರೆ ಯಾವುದೇ ರೀತಿಯಾದಂತ ಈ ಒಂದು ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಅವೇ ವಸ್ತುಗಳಿವೆ, ಹೊರತಾಗಿ ಬೇರೆ ಯಾವುದೇ ಅಂತ ವಸ್ತುಗಳು ಇಲ್ಲಿ ಚೇಂಜ್ ಆಗ್ತಾ ಇಲ್ಲ. ಮತ್ತು ನೀವು ನೋಡಿರ್ಬೋದು, ವಸ್ತುಗಳು ಒಂದು ಚೇಂಜ್ ಆಗ್ತಾ ಇಲ್ಲ, ಅದರ ವಾಣಿಯಲ್ಲಿ ಅಥವಾ ನಮ್ಮ ಜ್ಞಾನದಲ್ಲಿ ಅದು ಚೇಂಜ್ ಆಗ್ತಾ ಇದೆ. ಈಗ ವಸ್ತುವಿನ ಸರಿ ಮಾಡಬೇಕು ಅಥವಾ ಪೆನ್ ಚಾಕು ಆಗಿಬಿಡ್ತಾ ಇಲ್ಲಿ? ಇಲ್ಲ, ಪೆನ್ ಚಾಕು ಆಗ್ಲಿಲ್ಲ. ಪೆನ್ನೇ ಇದೆ. ನಮ್ಮ ಜ್ಞಾನದಲ್ಲಿ, ನಮ್ಮ ವಾಣಿಯಲ್ಲಿ ನಾವು ಚಾಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಈಗ ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ. ಈ ಒಂದು ರೀತಿಯಾದಂತಹ ಜ್ಞಾನವನ್ನು ನಾವು ಸುಧಾರಿಸಬೇಕು, ಅಥವಾ ಈ ರೀತಿಯಾದಂತಹ ಅಜ್ಞಾನವನ್ನು ಸುಧಾರಿಸಿಕೊಳ್ಳಲಿಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈಗ ನನ್ನ ಮುಖದ ಮೇಲೆ ಒಂದು ಏನಾಗಿದೆ, ಒಂದಿಲ್ಲಿ ಕಪ್ಪಾದಂತಹ ಒಂದು ಯಾವುದೇ ಒಂದು ಮಷಿ ಹತ್ತಿದ್ದು ಅಂತ ತಿಳ್ಕೊಳ್ಳಿ. ಈಗ ನಂಗೆ ಯಾರಾದ್ರೂ ಹೇಳಿದ್ರು ಮಷಿ ಹತ್ತಿದೆಪ್ಪ, ನೀನು ಮಿರರ್ ಹತ್ರ ಹೋಗಿ ಅದನ್ನ ಕ್ಲೀನ್ ಮಾಡ್ಕೊ ಅಂತ ಹೋಗಿ ಹೇಳ್ತಾರೆ. ಅವಾಗ ನಾನು ಮಿರರ್ ಹತ್ರ ಹೋಗ್ತೀನಿ, ಮತ್ತೆ ಮಿರರ್ ನೋಡಿದ್ಮೇಲೆ ನಾನು ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ, ಮತ್ತೆ ಬಂದ್ಬಿಡ್ತೀನಿ. ಓಕೆನಾ? ಮಿರರ್ ನೋಡಿ ನಾನು ಕ್ಲೀನ್ ಮಾಡಿ ಬಂದ್ಬಿಟ್ಟೆ. ಈಗ ಆದ್ರೂ ಕೂಡ ಅವ್ನು ಹೇಳ್ತಾನೆ, ಅರೆ ನಿನ್ನ ಮಷಿ ಇನ್ನ ಹೋಗಿಲ್ಲ. ಅರೆ ನಾನು ಕ್ಲೀನ್ ಮಾಡಿದೆ. ಈಗ ನಾನು ಎಲ್ಲಿ ಕ್ಲೀನ್ ಮಾಡಿದ್ದೆ? ಮಿರರ್ ಮೇಲೆ ಕ್ಲೀನ್ ಮಾಡಿದ್ದೆ. ನಾನು ಏನ್ ಕ್ಲೀನ್ ಮಾಡಿದ್ದೆ? ಮಿರರ್ ಅಲ್ಲಿ ಹೋದ್ಮೇಲೆ ನನ್ನ ಒಂದು ಮುಖ ಕಾಣ್ತಾ ಇತ್ತು. ಆ ಮುಖದ ಮಿರರ್ ಮೇಲೆ ಕಾಣ್ತಾ ಇದ್ರವಾಗ ನನ್ ಕಪ್ಪ ಅಲ್ಲಿ ಕಾಣ್ತು. ಅಲ್ಲ ನಾನು ಮಾಡ್ಬಿಡ್ದೆ, ಅಲ್ಲಿ ಕೈ ಹಚ್ಚಿ ಅದನ್ನ ಏನ್ ಮಾಡಿದೆ? ಒರೆಸ್ಬಿಟ್ಟೆ. ಅವಾಗ ನನಗೆ ಏನ್ ಅನಿಸ್ತು? ಅದು ಸ್ವಚ್ಛವಾಯ್ತಾ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಪ್ಪು ಅದು ಮಿರರ್ ಮೇಲಿಲ್ಲ ಅಥವಾ ವಸ್ತುವಿನಲ್ಲಿ ತಪ್ಪಂತುದಿಲ್ಲ, ನಮ್ಮ ಜ್ಞಾನದಲ್ಲಿ ತಪ್ಪಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತ ತಪ್ಪನ್ನು ಮೊದಲು ನೀವು ಎಲ್ಲಿದೆ ಅದನ್ನು ಗುರುತಿಸಿ. ಅದನ್ನು ಗುರುತಿಸ ಮೇಲೆ ಅದನ್ನು ನೀವು ದೂರ ಮಾಡಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಬ್ಲಮ್ ಎಲ್ಲಿರುತ್ತೆ ಆ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ಕೊಳ್ಳಿ. ಐಡೆಂಟಿಫೈ ಆದ್ಮೇಲೆ ನೀವೇನ್ ಮಾಡ್ಬೋದು? ನಿಜವಾದಂತ ಸರಿಯಾದಂತ ಒಂದು ಮಾರ್ಗವನ್ನು ಹಿಡಿಕೊಂಡು ಅದನ್ನ ನೀವೇನ್ ಮಾಡ್ಬೋದು? ಸೊಲ್ಯೂಷನ್ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಈಗ ಮತ್ತೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ನನ್ನ ಹತ್ರ ಒಂದು ಕಪ್ಪು ಪೆನ್ ಇದೆ, ಓಕೆನಾ? ಈ ಕಪ್ಪು ಪೆನ್ನಿನಿಂದ ನಿನ್ನ ನೀಲಿ ಬರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕಪ್ಪು ಪೆನ್ನಿನಿಂದ ನೀನು ನೀಲಿಯಲ್ಲಿ ಬರಿಬಹುದಾ? ನೀಲಿ ಬಣ್ಣ ಬರಿಬಹುದಾ? ನೀಲಿ ಬಣ್ಣ ಕಪ್ಪು ಪೆನ್ನಿನಿಂದ ನೀಲಿ ಬಣ್ಣ ಬರೆಯಬಹುದಾ ಅಥವಾ ಇಲ್ಲ? ನೀವು ಹೇಳಿ. ಕಪ್ಪು ಪೆನ್ನಿನಿಂದ ನೀಲಿ ಬಣ್ಣವನ್ನು ಬರೆಯಬಹುದಾ ಅಥವಾ ಇಲ್ಲ? ಬರೆಯಬಹುದು. ಯಾಕಂದ್ರೆ ನೀಲಿ ಬಣ್ಣ ನಾವು ಬರೆದ್ವಿ. ಈಗ ನೀಲಿ ಬಣ್ಣ ನೀವು ಬರೆದ್ರಿ. ಆ ನೀಲಿ ಬಣ್ಣ ಬರೆದಾಗ ಈಗ ನಿಮ್ಗೆ ನಾನು ಕೇಳ್ತೀನಿ, ಅದು ನೀಲಿ ಬಣ್ಣವಿದೆಯೋ ಅಥವಾ ಕಪ್ಪಿದೆಯೋ? ಹೇಳಿ. ಅದು ನೀಲಿ ಬಣ್ಣವಾಗಿದೆಯೋ ಅಥವಾ ಕಪ್ಪದಾಗಿದೆಯೋ? ಈಗ ನೀವು ಬಣ್ಣದ ಅಪೇಕ್ಷೆಯಿಂದ ಅದನ್ನ ನೋಡಿದ್ರೆ ಅದೇನಾಗಿದೆ? ಕಪ್ಪದಾಗಿದೆ. ಆದ್ರೆ ಅಲ್ಲಿ ಶಬ್ದದ ಅಪೇಕ್ಷೆಯಿಂದ ನೀವು ನೋಡಿದ್ರೆ ಏನಾಗುತ್ತೆ? ಅದು ಅಥವಾ ಒಂದು ನಾನು ಹೇಳ್ದಲ್ವಾ, ವಸ್ತುವಿನಲ್ಲಿ ಕಪ್ಪು ಬಣ್ಣ ಇದೆ. ಯಾವ ರೀತಿಯಾಗಿ ನಿಮ್ಗೆ ಅರ್ಥಾತ್ಮಕ, ನಾನು ಮೊದಲು ನಿಮ್ಗೆ ಹೇಳಿದ್ದೆ, ಆ ಕಪ್ಪು ಏನಾಗಿದೆ? ಇಲ್ಲಿ ವಸ್ತು ಅರ್ಥಾತ್ಮಕವಾಗಿದೆ. ಈಗ ಅರ್ಥಾತ್ಮಕ ದೃಷ್ಟಿಯಿಂದ ನೀವು ನೋಡಿದ್ರೆ ಅದೇನಾಗುತ್ತೆ? ನೀಲಿ ಬಣ್ಣ ಕಪ್ಪಿನ ಒಂದು ಅಕ್ಷರದಲ್ಲಿ ಬರೆದಿದೆ, ಕಪ್ಪು ಮಷಿಯಲ್ಲಿ ಬರೆದಿದೆ, ಕಪ್ಪು ಒಂದು ಪೆನ್ನಿಂದ ಬರೆದಿರುವಾಗ ಅದೇನಾಯ್ತು? ಕಪ್ಪು ಆಯ್ತು. ಓಕೆನಾ? ಬ್ಲ್ಯಾಕ್ ಕಲರ್ದಿಂದ ಬರೆದಿರೋದ್ರಿಂದ. ಈಗ ನೀವು ಶಬ್ದಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಏನಾಗುತ್ತೆ? ಇದು ನೀಲಿ ಆಗತ್ತೆ. ನೀಲಿ ಬಣ್ಣ ಇದೆ, ಅಲ್ಲಿ ನೀಲಿ ಬಣ್ಣ ಅಂತ ಬರೆದಿದ್ರಿ ನೀವು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ನೀವು ಯಾವ ರೀತಿಯಾಗಿ ನಿಮ್ಮ ದೃಷ್ಟಿಯನ್ನು ಬದಲಾಯಿಸ್ತಿರೋ ಅದೇ ರೀತಿಯಾಗಿ ವಸ್ತು ಕೂಡ ಏನಾಗುತ್ತೆ? ಬದಲಾಗುತ್ತಾ ಹೋಗುತ್ತೆ. ಆದ್ರೆ ವಸ್ತುವಿನಲ್ಲಿ ಯಾವುದೇ ತರಹದ ಒಂದು ಬದಲಾವಣೆ ಆಗ್ತಾ ಇಲ್ಲ. ವಸ್ತುನೇ ಇದೆ. ವಸ್ತುವಿನಲ್ಲಿ ಯಾವುದೇ ತರಹದ
ಬದಲಾವಣೆ ಆಗ್ತಾ ಇಲ್ಲ. ಈಗ ನೀವು ನೋಡಿರ್ಬೋದು, ಒಬ್ಬೊಬ್ರು ಒಳ್ಳೆಯ ರೀತಿಯಾದಂತಹ ಉಪಮೆಯ ಮುಖಾಂತರ ಪ್ರಶಂಸೆಯನ್ನ ಮಾಡ್ತಾರೆ. ಈಗ ಯಾರಾದ್ರೂ ಲೇಡೀಸ್ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ನಾವು, ನಿಮ್ಮ ಒಂದು ಮುಖ ಗುಲಾಬಿ ತರ ಹರಡ್ತಾ ಇದೆ ಅಥವಾ ಗುಲಾಬಿ ತರ ಕಾಣ್ತಾ ಇದೆ ಅಂತ ನಾವು ಹೇಳ್ತೀವಿ. ಈಗ ಗುಲಾಬಿ ಅವರ ಮುಖಕ್ಕೆ ಉಪಮಾ ಮಾಡಿದ್ದಾರೆ ಅವ್ರು ಮಾತ್ರ. ಅವರ ಮುಖ ಗುಲಾಬಿ ಆಯ್ತಾ? ಇಲ್ಲ. ಗುಲಾಬಿ ಹೂವನ್ನ ಏನ್ ಮಾಡ್ತಾರೆ, ಎಲ್ಲ ಜಗತ್ತಿನಲ್ಲಿ ಗುಲಾಬಿ ಹೂಗಳು ಒಂದು ಚೆನ್ನಾಗಿ ಅಥವಾ ಅದ್ಭುತವಾದಂತಹ ಒಂದು ಪ್ರಸನ್ನತೆಯ ಮುಖವನ್ನು ನಾವೇನ್ ಮಾಡ್ತೀವಿ, ಪ್ರಸನ್ನತೆಯಾದಂತಹ ಹೂ ಅಂತ ಆ ಸಂಬೋಧಿಸ್ತೀವಿ. ಆ ಪ್ರಸನ್ನತೆಯಾದಂತಹ ಹೂವನ್ನು ನಾವು ಯಾರಾದ್ರ ಮುಖಕ್ಕೆ ನಾವು ಸಂಬೋಧಿಸಿದಾಗ ಮುಖ ಎಂದಿಗೂ ಆ ಹೂ ಆಗೋಲ್ಲ. ಹೂವಾಗಿರುತ್ತೆ, ಮುಖವಾಗಿರುತ್ತೆ. ಗೊತ್ತಾಯ್ತಲ್ವಾ? ಅರ್ಥ ಏನಿದೆ ಅದು ಅರ್ಥಾತ್ಮಕವಾಗಿರುತ್ತೆ, ಮತ್ತು ಶಬ್ದಾತ್ಮಕ ಜ್ಞಾನಾತ್ಮಕ ನಮ್ಮಲ್ಲಿ ಏನ್ ಬರ್ತೇವೆ ಅದೆಲ್ಲ ಬೇರೆ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ ಎನ್ನುವುದು ಇದು ನಿಜವಾದಂತಹ ವಸ್ತುವಿನ ಸ್ವರೂಪವನ್ನು ನೀವು ಯಾವಾಗ ತಿಳ್ಕೊಳ್ತೀರೋ ಅವಾಗ ನಿಮ್ಮಲ್ಲಿ ನಿಜವಾದಂತಹ ಒಂದು ಈ ಸತ್ಯ ಧರ್ಮವು ಇಲ್ಲಿ ಪ್ರಕಟವಾಗ್ತಿದೆ ಅಥವಾ ಪ್ರಕಟವಾಗುತ್ತೆ ಅಂತ ಇಲ್ಲಿ ನಿಮ್ಗೆ ಹೇಳುತ್ತಾರೆ. ಈ ಆತ್ಮನಲ್ಲಿಯೇ ಅಥವಾ ಆತ್ಮನ ಒಂದು ಸ್ವರೂಪವು ಯಾವುದೇ ರೀತಿಯಾದಂತಹ ಬದಲಾವಣೆ ಆಗ್ತಾ ಇಲ್ಲ. ಆತ್ಮನು ಕಪ್ಪು ಇದೆ, ಆತ್ಮನು ವೈಟ್ ಇದೆ. ಈಗ ನಾವು ನೋಡಿರ್ಬೋದು, ಪಿಕ್ಚರ್ದಲ್ಲಿ ತೋರಿಸ್ತಾರೆ, ಸೀರೆ ಉಟ್ಕೊಂಡು ಒಂದು ಮಹಿಳೆ ಹೋಗ್ತಾ ಇರ್ತಾರೆ ಅಥವಾ ವೈಟ್ ಡ್ರೆಸ್ ಹಾಕೊಂಡಿದ್ದು ಒಂದು ಮನುಷ್ಯ ಹೋಗ್ತಾ ಇರ್ತಾರೆ, ಅದನ್ನ ನಾವು ಆತ್ಮ ಅಂತೀವಲ್ವಾ? ಅನೇಕ ಜನರು ಅದನ್ನೇ ಆತ್ಮ ಅಂತ ತಿಳ್ಕೊತಾರೆ. ಈಗ ನೀವು ಮಲ್ಕೊಂಡಿರುವಾಗ ಒಮ್ಮಿಂದೊಮ್ಮೆ ಕಣ್ ತೆರೆದ್ರ ಹಾಗೆ ಯಾರಾದ್ರೂ ಒಂದು ವೈಟ್ ಸೀರೆ ಹೊಡ್ಕೊಂಡು ಹೋದ್ರೆ ನಿಮ್ಗೆ ಅನ್ಸುತ್ತೆ ಆತ್ಮ ಹೋಯ್ತು ಅನ್ಸ್ತದೆ. ಆದ್ರೆ ಅದು ಆತ್ಮನ ಅಲ್ಲ, ಅದು ಆತ್ಮ ಅಲ್ಲ. ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು. ಒಂದು ಯಾರೇ ನಮ್ಗೆ ಒಂದು ಏನಿದೆ ನಿಜವಾದಂತ ಒಂದು ಪದಾರ್ಥ ಅಲ್ಲ. ಅಲ್ಲಿ ನಿಜವಾದಂತಹ ಪದಾರ್ಥ ಆತ್ಮ ಆ ರೀತಿಯಾಗಿಲ್ಲ. ಮಾತ್ರವುದು ಒಂದು ಶರೀರವಿದೆ, ಯಾರೋ ಒಂದು ಶರೀರದಲ್ಲಿ ಸೀರೆ ಉಟ್ಕೊಂಡು ಅಲ್ಲಿ ಹೋಗಿದ್ದಾರೆ. ಆದ್ರೆ ನಿಜವಾದಂತಹ ಆತ್ಮನು ಯಾವ ರೀತಿಯಾಗಿದ್ದಾನೆ? ನಿರಾಕಾರವಾಗಿದ್ದಾನೆ. ಈಗ ಮಾತ್ರ ಶರೀರದಲ್ಲಿ ಬಂದಾಗ ಆ ಶರೀರದ ಪ್ರಕಾರದಲ್ಲಿ ಆ ಆತ್ಮನು ಈ ಶರೀರಕ್ಕೆ ತಕ್ಕಂತೆ ಅಳವಡಿಸಿಕೊಂಡು ನಮ್ಮ ಮುಂದೆ ನಮ್ಗ ಕಾಣ್ತಾ ಇದ್ದಾನೆ, ಅಥವಾ ನಮ್ಮಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ. ಆತ್ಮನು ಯಾವುದಾಗಿದ್ದಾನೆ? ಆತ್ಮನು ನಿಜವಾಗಿ ಒಂದು ಸತ್ಯ ಜ್ಞಾನದಲ್ಲಿ ಶ್ರದ್ಧಾನಪೂರ್ವಕ, ವಿನೀತರಾಗತಿ ಪೂರ್ವಕವಾಗಿ, ನಿರಾಕಾರವಾಗಿ, ಯಾವುದೇ ರೀತಿಯಾದಂತ ಟೇಸ್ಟ್ ಇಲ್ಲ. ಯಾವುದೇ ರೀತಿಯ, ಈಗ ನೀರನ್ನ ನೀವು ಯಾವುದೇ ರೀತಿಯಾದಂತ ಒಂದು ಟೇಸ್ಟ್ ಇದೆ ಅಂತ ಹೇಳ್ಬೋದಾ? ಅಥವಾ ನೀರಕ್ಕೆ ಯಾವುದೇ ಒಂದು ಆಕಾರವಿದೆಯಾ? ಇಲ್ಲ, ನಿರಾಕಾರವಾಗಿದೆ. ಅದೇ ರೀತಿಯಾಗಿ ಆತ್ಮನು ಕೂಡ ಏನಾಗಿದೆ? ನಿರಾಕರಣವಾಗಿದ್ದಾನೆ. ಈ ಆತ್ಮನ ನಿಜವಾದಂತಹ ಸ್ವರೂಪವನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಮುಂದಿನ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಬರಲಿದ್ದೇವೆ ಈ ಚಾನೆಲ್ನ ಮೇಲೆ. ಆವಾಗ ನಿಮಗೆ ಹೇಳ್ತೀವಿ ಆತ್ಮ ಹೇಗಿರದೆ, ಆತ್ಮನ ಆಕೃತಿನ ನಾವು ಯಾಕೆ ಮನುಷ್ಯನ ಆಕೃತಿಗೆ ಹೋಲಿಸ್ತೀವಿ, ಅದನ್ನೆಲ್ಲ ನಿಮಗೆ ನಾವು ಹೇಳ್ತೀವಿ. ಯಾಕಂದ್ರೆ ಇಲ್ಲಿಂದನೇ ನೀವೇನ್ ಮಾಡ್ಬೋದು? ಮನುಷ್ಯಗತಿಯಿಂದಲೇ ನೀವು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು, ಅಥವಾ ಮನುಷ್ಯಗತಿಯಿಂದ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಸಮ್ಯಕ್ ದರ್ಶನವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು, ಸಮ್ಯಕ್ ದೃಷ್ಟಿ ಆಗ್ಬೋದು, ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಬಹುದು. ಯಾಕೆ ಹೇಳಿದೆ ನಿಮಗೆ? ಯಾಕಂದ್ರೆ ಜೈನ ಧರ್ಮದಲ್ಲಿನ 3 ರತ್ನತ್ರಯಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಈ 3ಗಳನ್ನು ನೀವು ಯಾವಾಗ ಪ್ರಾಪ್ತಿ ಮಾಡ್ಕೊಳ್ತೀರೋ ಅವಾಗೆ ನಿಜವಾದಂತ ಮೋಕ್ಷ ಮಾರ್ಗವನ್ನು ಅಥವಾ ಮೋಕ್ಷವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ ಅಂತ ಇಲ್ಲಿ ಹೇಳಿದ್ದಾರೆ. ಅದನ್ನೇ ನಾವೇನ್ ಮಾಡ್ತಾ ಇದ್ದೀವಿ? ಪ್ರಸ್ತುತಿಯನ್ನು ನಿಮ್ಮನ್ನ ಮುಂದೆ ಪ್ರಸ್ತುತಿಯನ್ನು ಪಡಿಸ್ತಾ ಇರ್ತೀವಿ. ಈ ರೀತಿಯಾಗಿ ನಾವು ಒಂದು ಸತ್ಯ ಧರ್ಮ ಮತ್ತು ಸತ್ಯ ವಚನದ ಬಗ್ಗೆ ಇಲ್ಲಿ ಅಂತರವನ್ನು ತಿಳಿದುಕೊಳ್ತೀವಿ, ಅಥವಾ ನೀವು ಕೂಡ ಇದನ್ನು ತಿಳಿದುಕೊಳ್ತಾ ಇದ್ದೀರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಸುಳ್ಳನ್ನು ನೀವು ಏನ್ ಮಾಡಬಾರ್ದು? ಹೇಳಬಾರದು. ಸುಳ್ಳನ್ನು ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ? ಅನೇಕ ರೀತಿಯಾದಂತಹ ತೊಂದರೆಗಳನ್ನೇ ನಮ್ಮಲ್ಲಿ ಆಗ್ತಾ ಇರುತ್ತವೆ. ಒಂದು ನಮ್ಮ ಜೀವನದಲ್ಲಿ ನಾವು 365 ದಿನ ನಾವು ಇನ್ನು ಧರ್ಮ ಮಾಡೋದಿಲ್ಲ, ಈ 10 ದಿನನೇ ಧರ್ಮ ಮಾಡ್ತೀವಿ. ಈ 10 ದಿನದಲ್ಲಿ ನೀವು ಧರ್ಮ ಮಾಡ್ತಾ ಇದ್ರು ನೀವು ಯಾವ ರೀತಿಯಾಗಿ ಒಂದೊಂದು ಧರ್ಮದ ಒಂದು ಸ್ವರೂಪವನ್ನು ತಿಳಿದುಕೊಳ್ತಾ ಇದ್ದೀರಿಯೋ ಆ ಸ್ವರೂಪವನ್ನು ತಿಳಿದುಕೊಂಡ್ರೆ ನೀವು ಜೀವನವಿಡೀ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ನೀವು ಅನೇಕ ಲಾಭವನ್ನು ಪಡೆಯಬಹುದು. ಆದ್ರೆ ನಿಜವಾದಂತ ಸ್ವರೂಪವನ್ನು ತಿಳಿದುಕೊಳ್ಳಿ. ಕ್ರೋಧ ಯಾವುದಿದೆ, ಮಾನ ಏನಿದೆ, ಮಾಯಾ ಏನಿದೆ, ಲೋಭ ಏನಿದೆ, ಸತ್ ಧರ್ಮ ಏನಿದೆ, ಸುಳ್ಳು ಏನಿದೆ, ಅಥವಾ ಸತ್ ಅಂತರ ನಿಮ್ಗೆ ಏನ್ ಹೇಳಿದೆ, ವಸ್ತು ಏನಿದೆ, ವಸ್ತುವಿನ ಸ್ವರೂಪವೇನಿದೆ, ಅದನ್ನೆಲ್ಲಾ ನೀವು ಒಂದೊಂದು ಹಂತವಾಗಿ ತಿಳಿದುಕೊಂಡ್ರೆ ನಿಮ್ಗೇನಾಗುತ್ತೆ? ಒಂದು ನಿಜವಾದಂತಹ ಸತ್ಯ ಧರ್ಮ ಏನಿದೆ ಅದನ್ನ ನಾವೇನ್ ಮಾಡ್ಬೋದು? ತಿಳಿದುಕೊಳ್ಬಹುದು. ಈಗ ನಾವೇನ್ ಮಾಡ್ತೀವಿ? ಡಿಪ್ರೆಷನ್ ಅಲ್ಲಿ ಯಾವಾಗ ಹೋಗ್ತೀವಲ್ವಾ, ಆವಾಗನೇ ನಾವೇನ್ ಮಾಡ್ತೀವಿ? ಭಗವಂತರ ಹತ್ರ ಹೋಗ್ತೀವಿ. ಯಾಕಂದ್ರೆ ನಮಗೆ ಕಷ್ಟ ಸಮಯದಲ್ಲಿನೇ ಭಗವಂತರ ನಮಗೆ ನೆನಪು ಬರ್ತಾರೆ.
ಅದರ ಹೊರತಾಗಿ ನಮಗೆ ನೆನಪು ಬರೋದಿಲ್ಲ, ಡೈಲಿ ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಷ್ಟ ಸಮಯ ಬಂದಾಗಲೇ ನಮಗೇನಾಗುತ್ತೆ, ಭಗವಂತರು ನೆನಪಾಗುತ್ತಾರೆ. ಸುಖದಲ್ಲಿ ನಾವ್ ಏನ್ ಮಾಡ್ತೀವಿ, ನಮ್ಮ ಹೆಂಡತಿನ, ನಮ್ಮ ಮಕ್ಕಳನ್ನ, ನಮ್ಮ ತಂದೆ ತಾಯಿಯರನ್ನ ಅವ್ರ ಜೊತೆ ನಾವು ಎಂಜಾಯ್ ಮಾಡ್ತೀವಿ. ಸುಖದಲ್ಲಿಯೂ ಕೂಡ ನೀವು ಏನ್ ಮಾಡ್ರಿ, ನಿಮ್ಮ ಆತ್ಮನ ಜೊತೆ ಎಂಜಾಯ್ ಮಾಡಿ. ಅಥವಾ ನೀವು ಯಾವಾಗ ನಿಮಗೆ ಕಷ್ಟ ಬರುತ್ತೆ ಭಗವಂತನ ಮುಂದೆ ಹೋಗ್ತಾ ಇದ್ದೀರಿಲ್ವಾ, ಈ ದಿನಾಲು ನೀವು ಭಗವಂತನ ಮುಂದೆ ಹೋದ್ರೆ ನಿಮಗೆ ಕಷ್ಟನೇ ಬರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಚಿನ್ವಾಣಿಯಲ್ಲಿ ಏನ್ ಹೇಳಿದ್ದಾರೆ, ಜಿನೇಂದ್ರ ಭಗವಂತರ ಸಂಗತಿಯಲ್ಲಿ ನೀವಿದ್ರೆ ನಿಮ್ಮ ಜೀವನದಲ್ಲಿ ಯಾವಾಗಿಯೂ ಕಷ್ಟವೇ ಬರುವುದಿಲ್ಲ ಅಂತ ಇಲ್ಲಿ ಸತ್ಸಮಾಗಮದಲ್ಲಿ ನೀವು ಇರುವಂತ ಇಲ್ಲಿ ಬರೆದಿದ್ದಾರೆ. ಸತ್ಸಮಾಗಮದಲ್ಲಿ ಇರುವುದರಿಂದ ಕೂಡ ನಿಮಗೇನಾಗುತ್ತದೆ, ನಿಜವಾದಂತಹ ಸತ್ಯದ ಒಂದು, ಈ ಧರ್ಮದ ಒಂದು ಆ ಪರಿಚಯವನ್ನು ನೀವೇನ್ ಮಾಡ್ಕೋಬಹುದು, ಇಲ್ಲಿ ಮಾಡ್ಕೊಳ್ಬಹುದು. ಅಥವಾ ನೀವು ಮಿರರ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಮಿರರ್ನ ಕ್ಲೀನ್ ಮಾಡೋದ್ರಿಂದ ನೀವು ಕ್ಲೀನ್ ಆಗೋದಿಲ್ಲ. ನಿಮ್ಮ ಒಂದು ಮುಖದ ಮೇಲೆ ಯಾವ ಮಷಿ ಹತ್ತಿದೆ ಅದನ್ನ ಕ್ಲೀನ್ ಮಾಡಿದ್ರೇನೆ ನೀವು ಏನಾಗ್ತೀರಿ, ಕ್ಲೀನ್ ಆಗ್ತೀರಿ. ಅದೇ ರೀತಿಯಾಗಿ ಈ ಆತ್ಮನಲ್ಲಿ ಯಾವ ರೀತಿಯಾದಂತಹ ವಿಕಾರ ಪದಾರ್ಥಗಳು ಅಥವಾ ವಿಕಾರದ ಒಂದು ಆ ವಿಷರೂಪಿಯಾದಂತಹ ಪದಾರ್ಥಗಳು ನಮ್ಮಲ್ಲಿ ಅಂಟಿವೆ, ಅದನ್ನೆಲ್ಲ ನೀವೇನ್ ಮಾಡ್ರಿ, ಬಿಡಿಸಿ. ಅದನ್ನ ಬಿಡಿಸಿದ್ರೆ ನೀವೇನಾಗುತ್ತೀರಿ, ನಿಜವಾದಂತಹ ಸುಖವನ್ನು ಪಡೆಯುತ್ತೀರಿ ಮತ್ತು ನಿರಾಕುಲನಾಗಿ ಜೀವನವನ್ನು ಜೀವಿಸುವ ಒಂದು ಕಲೆ, ಆರ್ಟ್ ಆಫ್ ಲಿವಿಂಗ್ ಅನ್ನ ನೀವೇನ್ ಮಾಡ್ಬೋದು, ಕಲಿಯಬಹುದಂತ ಇಲ್ಲಿ ಹೇಳಿದ್ದಾರೆ. ಈಗ ಲಾಸ್ಟ್ ಒಂದು ಉದಾಹರಣೆ ಹೇಳಿ ನಾವು ಉತ್ತಮ ಸತ್ಯ ಧರ್ಮದ ಚರ್ಚೆಯನ್ನು ನಾವು ಮುಕ್ತಾಯ ಮಾಡೋಣ. ಇನ್ನು ನಿಜವಾದಂತ ಶಾಸ್ತ್ರದಲ್ಲಿಯೇ ಧ್ಯಾನತ್ರಾಯಿಯ ಪೂಜನದಲ್ಲಿ ಈ ಉದಾಹರಣೆ ಬರುತ್ತೆ. ಒಂದು ಕತೆ ಬರುತ್ತೆ. ವಸು ಅಂತ ಒಂದು ರಾಜ ಇದ್ದ, ಮತ್ತು ನಾರದ ಮತ್ತು ಪರ್ವತ, 3 ಜನರ ಏನ್ ಹೆಸರು ಹೇಳಿದೆ, ವಸು, ಪರ್ವತ ಮತ್ತು ನಾರದ. ಈ ವಸು, ಪರ್ವತ ಮತ್ತು ನಾರದ ಚಿಕ್ಕವರಿದ್ದಾಗ ಗುರುಗಳ ಹತ್ರ ಆಶ್ರಮದಲ್ಲಿ ತಮ್ಮ ಜ್ಞಾನವನ್ನು ಅಥವಾ ಗುರುಕುಲದಲ್ಲಿ ತಮ್ಮ ಅಧ್ಯಯನವನ್ನು ಮುಕ್ತಾಯ ಮಾಡ್ಕೊಳ್ತಾರೆ. ವಸು ಹೋಗಿ ರಾಜ ಆಗ್ತಾನೆ, ಮತ್ತು ನಾರದ ಹೋಗಿ ತನ್ನ ಏನ್ ಮಾಡ್ತಾನೆ, ಬ್ರಾಹ್ಮಣನ ಮಗ ಇರುವುದರಿಂದ ತನ್ನ ಕೆಲಸವನ್ನು ಮಾಡ್ತಾನೆ. ಮತ್ತು ಪರ್ವತ ಏನಾಗಿದ್ದ, ಆ ಗುರುವಿನ ಮಗ ಇದ್ದ. ಯಾರು ಗುರು ಅವನ್ ಕಲಿಸ್ತಾ ಇದ್ರು ಗುರುಕುಲದಲ್ಲಿ, ಆ ಗುರುವಿನ ಮಗನೇ ಪರ್ವತ ಆಗಿದ್ದ. ಓಕೆನಾ. ಈಗ ಪರ್ವತ ಏನ್ ಮಾಡ್ತಾ ಇದ್ದ, ಗುರುವಿನ ಮಗ ಇದ್ದ ಅಂದ್ರೆ ಹೋಮ ಎಲ್ಲ ಮಾಡ್ತಾ ಇರ್ತಾ ಇದ್ದ. ಅವನು ಹೋಮ ಎಲ್ಲ ಮಾಡ್ತಾ ಇದ್ದ, ಅಗ್ನಿಯಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ದ. ಆವಾಗ ಒಮ್ಮೆ ಹೋಮ ಅಗ್ನಿ ಮಾಡುವಾಗ, ಅಥವಾ ಹೋಮ ಅಗ್ನಿ ಒಂದು ಚರ್ಚೆ ನಡೆದಿತ್ತು. ಅವಾಗ ಅಲ್ಲಿ ಅಜವನ್ನು ಏನ್ ಮಾಡ್ತಾ ಇದ್ರು, ಅಜವನ್ನು ಅಲ್ಲಿ ಉಪಯೋಗ ಮಾಡಿ ಹೋಮವನ್ನು ಮಾಡ್ಬೇಕಾಗಿದೆ ಅಂತ ಅಲ್ಲಿ ಚರ್ಚೆ ನಡೆದಿತ್ತು. ಅಜ ಅಂದ್ರೆ ಏನು ಅವ್ರು ತಿಳ್ಕೊಳ್ತಾ ಇದ್ರು, ಅಜ ಅಂದ್ರೆ ಅವರು ಬಕ್ರಿ ಅಂದ್ರೆ ಏನು, ಇದು ಮೇಕೆ ಅಂತೀವಲ್ಲ ನಾವು ಕನ್ನಡದಲ್ಲಿ, ಸಾರಿ ನಾನು ಹಿಂದಿ ಹೇಳಿದೆ. ಬಕ್ರಿ ಅಂದ್ರೆ ಮೇಕೆ, ಅಜ ಅಂದ್ರೆ ಅವರು ಮೇಕೆ ಅಂತ ತಿಳ್ಕೊತಾ ಇದ್ರು. ಮೇಕೆ, ಆಡು ಅಂತ ತಿಳ್ಕೊತಾ ಇದ್ರು. ಆಡುನ್ನ ಅವ್ರ ಏನ್ ಮಾಡ್ತಾ ಇದ್ರು, ಅಲ್ಲಿ ತಂದು ಕೊಯ್ದು ಅದನ್ನ ಏನ್ ಮಾಡ್ತಾ ಇದ್ರು, ಬಲಿ ಕೊಟ್ಟು ಹೋಮವನ್ನು ಮಾಡೋರ ವಿಚಾರ ಚರ್ಚೆ ಮಾಡ್ತಾ ಇದ್ರು. ಆವಾಗ ನಾರದ ಅದನ್ನ ಕೇಳ್ತಾನೆ. ನಾರದ ಕೇಳಿದ್ಮೇಲೆ ಏನ್ ಹೇಳ್ತಾನೆ, ಅಜ ಅನ್ನುವುದರ ಅರ್ಥ ಆಡು ಅಲ್ಲ ಅಥವಾ ಮೇಕೆ ಅಲ್ಲ ಅಂತ ಇಲ್ಲಿ ಹೇಳ್ತಾನೆ ಅವನು. ಈಗ ಅವ್ರ ಒಂದು ಜಗಳ ನಡೆಯುತ್ತೆ ನೋಡು, 2 ಜನ, ಪರ್ವತ ಮತ್ತು ನಾರದನ ನಡುವೆ. ಏನಾಗುತ್ತೆ, ಅಜ ಅಂದ್ರೆ ಏನು, ಆಡಲ್ಲ. ಅಜ ಅಂದ್ರೆ ಏನು, ನಾರದ ಹೇಳ್ತಾನೆ ಅಜ ಅಂದ್ರೆ ಏನು. ಅಜ ಶಬ್ದದ ಅರ್ಥ ಅಂದ್ರೆ ಯಾವ ರೀತಿಯಾಗಿ ನಾವು ಸತ್ಯ ಮತ್ತು ಅಸತ್ಯ, ಜ್ಞಾನ ಅಜ್ಞಾನ, ಜ್ಞಾನವಿಲ್ಲಕ್ಕೆ ಶಬ್ದವನ್ನು ಹಚ್ಚಿದಾಗ ಏನಾಗುತ್ತೆ, ಇಲ್ಲ ಅನ್ನೋದು ಒಂದು ಸಿದ್ಧ ಆಗುತ್ತೆ. ಅದೇ ರೀತಿಯಾಗಿ ಅಜ ಶಬ್ದದಲ್ಲಿಯೂ ಕೂಡ ಅಂದ್ರೆ ಇಲ್ಲ, ಮತ್ತು ಜ ಅಂದ್ರೆ ಏನು, ಜನ್ಮ ಯಾವುದ್ರದ ಆಗೋದಿಲ್ಲವೋ ಆ ರೀತಿಯಾದಂತಹ ಧಾನ್ಯ ಪದಾರ್ಥಗಳನ್ನು, ವಾಗಲಾರದಂತ ಧಾನ್ಯವನ್ನು ನೀವೇನ್ ಮಾಡ್ರಿ, ಹೋಮದಲ್ಲಿ ಹಾಕಿ ಅಂತ ಇಲ್ಲಿ ಈ ರೀತಿಯಾದಂತ ಶಾಸ್ತ್ರದಲ್ಲಿ ಅಜ ಶಬ್ದದ ಅರ್ಥ ಇದು ಬರುತ್ತೆ ಅಂತ. ಅಥವಾ ನಿಮ್ಮ ಗುರುಗಳು ಅಥವಾ ನಿಮ್ಮ ತಂದೆಯವರು ಇದನ್ನು ಕಲಿಸಿದ್ದಾರೆ, ನೀನ್ ತಪ್ಪ ಅರ್ಥ ಮಾಡಬೇಡ, ಅಜ ಅನ್ನೋದು ಆಡ ಅಲ್ಲ ಅಂತ ಅವನು ನಾರದ ಹೇಳ್ತಾನೆ. ಆದ್ರೂ ಕೂಡ ಅವನೇನ್ ಮಾಡೋದಿಲ್ಲ, ಪರ್ವತ ಇಲ್ಲ ಅಜ ಅಂದ್ರೇನೆ ಆಡನ್ನ ನಾವ್ ಏನ್ ಮಾಡ್ತೀವಿ, ಬಲಿ ಕೊಡ್ತೀವಿ. ಈಗ ಅವ್ರ ಜಗಳ ಬಹಳ ಹೆಚ್ಚಾಯ್ತು. ಹೆಚ್ಚಾದ್ಮೇಲೆ ಅವ್ರು ಏನ್ ಬಂದ್ರು, ಈಗ ನಾವ್ ಯಾರ ಹತ್ರ ಹೋಗೋಣ, ಅವ್ರು ಹೇಳ್ತಾರಲ್ಲ, ಒಂದು ಪಂಚಾಯಿತಿ ಅಂತ ನಾವ್ ಅಂತೀವಿ, ಪಂಚಾಯತಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಏನಾಗುತ್ತೆ, ಸರಿಯಾಗಿ ಆಗತ್ತೆ. ನ್ಯಾಯ, ಈಗಿನ ಸಮಯದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಆಗತ್ತೆ. ಆ ಸಮಯದಲ್ಲಿ ಏನಿತ್ತು, ರಾಜ ಮಹಾರಾಜರ ನ್ಯಾಯ ಕೊಡ್ತಾ ಇದ್ವಿ. ಧರ್ಮದ ನಿಜವಾದಂತ ಧರ್ಮಾಧಿಪತಿಗಳು ಅವರೇ ಆಗಿದ್ರು. ಈಗ ವಸು ಕೂಡ ಏನಾಗಿತ್ತ, ಅವ್ರ ಜೊತೆ ಕಲ್ತಿದ್ದ ಮತ್ತು ಅವರ ಗುರು ಹತ್ರನೇ ಅವನ ಕಲ್ತಿದ್ದ. ಆವಾಗ ಅವನ ಹತ್ರ ಅವನ್ ಏನ್ ಮಾಡ್ತಾರೆ, ನಾಳೆ ಅವನ ಹತ್ರ ಹೋಗಿ ನಾವ್ ಏನ್ ಮಾಡೋಣ, ಇದನ್ನ ಕ್ಲಿಯರ್ ಮಾಡೋಣ. ಈಗ ಅಲ್ಲಿ ಯಾರ ಸುಳ್ಳು ಆಗ್ತಾರೋ
ಅವ್ರ ನಾಲ್ಗೆನ ಏನ್ ಮಾಡೋಣ ನಾವು ಕಟ್ ಮಾಡ್ಕೋಬೇಕು ಅಂತ ಅವರು ಇಲ್ಲಿ ನಿಯಮ ಅಥವಾ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ. ಈಗ ಪ್ರತಿಜ್ಞೆ ಮಾಡಿದ್ಮೇಲೆ ಪರ್ವತ ಏನ್ ಮಾಡ್ತಾನೆ, ಮನೆಗೆ ಬರ್ತಾನೆ. ಪರ್ವತ ಮನೆಗೆ ಬಂದು ಅವ್ರ ತಾಯಿ ಹತ್ರ ಈ ಒಂದು ಘಟನೆಯ ಬಗ್ಗೆ ಎಲ್ಲ ಹೇಳ್ತಾನೆ. ಈ ಘಟನೆಯ ಬಗ್ಗೆ ಹೇಳಿದ್ಮೇಲೆ ಆ ತಾಯಿ ಹೇಳ್ತಾರೆ, ಅರೆ ನೀನು ತಪ್ಪು ಮಾಡಿದಿ. ಅಜಯ ಅಂದ್ರೆ ಏನು? ಅಜಯ ಅಂದ್ರೆ ಧಾನ್ಯ, ಪುನರ್ಜನ್ಮವಾಗದಂತ ಧಾನ್ಯವೇ ಅಜಯ ಇರುತ್ತೆ. ನೀನು ಆಡ್ ಹಿಡ್ದುದು ತಪ್ಪು. ಈಗ ಅವನ್ ತಲೆ ಹಿಡ್ಕೊಂಡ್ ಕೂತಾನೆ, ಅಯ್ಯೋ ನಾನ್ ಏನ್ ಮಾಡ್ದೆ ಇದು. ಈಗ ನನ್ಗೆ ಏನ್ ಮಾಡ್ಬೇಕು, ನಾಳೆ ರಾಜ ಇದನ್ನ ಹೇಳಿದ್ರೆ ನನ್ ನಾಲಿಗೆನ ಕಟ್ ಮಾಡ್ಕೋಬೇಕಾಗತ್ತೆ. ತಾಯಿ ನೀನೇ ನನಗೆ ಏನ್ ಮಾಡ್ಬೇಕು, ಬದುಕ್ಸ್ಬೇಕು ಅಂತ ಹೇಳ್ತಾನೆ. ಈಗ ತಾಯಿ ಮತ್ತು ಮಗನ ಮುಂದೆ ಇದು ಚರ್ಚೆ ಆಯ್ತು. ಈಗ ತಾಯಿಯೂ ಕೂಡ ಮಗನ ಒಂದು ಮಮತ್ವ, ಒಂದು ಪ್ರೀತಿ ಇರುತ್ತೆ. ಅವ್ರ ಏನ್ ಮಾಡ್ತಾರೆ, ನಾಳೆ ಅವ್ರು ಹೋಗೋರ್ ಇರ್ತಾರೆ. ಆದ್ರೆ ಆ ತಾಯಿ ಇವತ್ತೇ ಆ ರಾಜನ ಹತ್ರ ಹೋಗಿ ಎಲ್ಲ ಘಟನೆಯನ್ನು ಅವ್ನು ವಿಸ್ತಾರ ಮಾಡಿ ಅವ್ನ್ಗೆ ಹೇಳ್ಬಿಡ್ತಾಳೆ. ಅವ್ನ್ ಹೇಳ್ದ ನಂತರ ಏನ್ ಮಾಡ್ತಾನೆ, ರಾಜನ್ಗೆ ಅವ್ರಿಗೆ ಹೇಳ್ದ ನಂತರ, ಈಗ ನೀನ್ ಏನ್ ಮಾಡು, ನಾಳೆ ಈ ರೀತಿಯಾಗಿ ಅವ್ರ 2 ಜನ ಇಲ್ಲಿ ಬರ್ತಾರೆ. ಆವಾಗ ಬಂದ್ಮೇಲೆ ಪರ್ವತನದ ಮಾತೆ ನೀನ್ ಏನ್ ಮಾಡ್ಬೇಕು, ನಿಜ ಅಂತ ಹೇಳ್ಬೇಕು. ನಾನ ನಿನ್ನ ಹತ್ರ ಏನ್ ಮಾಡ್ತಾ ಇದ್ದೇನೆ, ಗುರು ದಕ್ಷಿಣೆ ಕೇಳ್ತಾ ಇದ್ದೇನೆ. ಗುರುನ ಹೆಂಡತಿ ಆಗಿರೋದ್ರಿಂದ ಗುರು ಮಾತೆ ಅವನ ಹತ್ರ ಒಂದು ಗುರು ದಕ್ಷಿಣೆ ಕೇಳ್ತಾ ಇದ್ದಾರೆ. ಇದೇ ಒಂದು ಜೀವನದಲ್ಲಿ ನಮಗೆ ನಿಮ್ ಗುರು ದಕ್ಷಿಣೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಗುರು ದಕ್ಷಿಣೆ ಕೊಡು ಅಂತ ಹೇಳಿ ಅಲ್ಲಿಂದ ಅವಳು ಹೋಗ್ಬಿಡ್ತಾಳೆ. ಈಗ ನಾಳೆ ಆಗತ್ತೆ. ನಾಳೆ ಆದ್ಮೇಲೆ ಅವ್ರ 2 ಜನ ಜಗಳ ಮಾಡ್ಕೊಂಡು ಅಲ್ಲಿ ಬರ್ತಾರೆ. ಈಗ ರಾಜ ನೀನ್ ಹೇಳು, ಅಜ ಅಂದ್ರೆ ಪುನರ್ಜನ್ಮವಾಗದ ಧಾನ್ಯವೇ ಅಥವಾ ಆಡಂತ ಆ ರಾಜನಿಗೆ ಹೇಳಲಿಕ್ಕೆ ಅವ್ರು ಹೇಳ್ತಾರೆ. ಈಗ ನಿಮ್ಗೆ ಏನ್ ಹೇಳಿದ್ವಿ ನಾವು, ಧರ್ಮಾಧಿಪತಿಗಳು ಒಂದು ಒಳ್ಳೆಯ ದೊಡ್ಡ ಸಿಂಹಾಸನದ ಮೇಲೆ ಅವನು ಮಾಡಿದ, ಬಂಗಾರದ ಸಿಂಹಾಸನ ಮೇಲೆ ಅವನು ಕುಳಿತಿದ್ದ ಮತ್ತು ಪತಿ ಪೀಠಾಧಿಪತಿಯಾಗಿ ಅವನು ಕುಳಿತಿದ್ದ. ಅಲ್ಲಿ ಎಲ್ಲರೂ ಅವನು ಏನ್ ಮಾಡ್ತಾ ಇದ್ದ, ಅಲ್ಲಿ ಇಳಿದು ಅಲ್ಲಿ ಕುಳಿತುಕೊಂಡು ಧರ್ಮದ ಆದೇಶವನ್ನು ಕೊಡ್ತಾ ಇದ್ದ, ಧರ್ಮದ ಉಪದೇಶವನ್ನು ಕೊಡ್ತಾ ಇದ್ದ ಮತ್ತು ನಿಜವಾದಂತಹ ಧರ್ಮದ ಸ್ವರೂಪವನ್ನು ನಿಜ ಹೇಳ್ತಾ ಇದ್ದ, ಸತ್ಯ ಹೇಳ್ತಾ ಇದ್ದ. ಅಲ್ಲಿ ಕುಳಿತಿರುವವರು ಯಾರು ಸುಳ್ಳು ಹೇಳ್ತಾ ಇರ್ಲಿಲ್ಲ. ಈಗ ಈ ಸಮಯದಲ್ಲಿ ಅವನ್ಗೆ ಏನ್ ಸಂಕಟ ಬಂತು, ಧರ್ಮ ಸಂಕಟ ಬಂತು. ಯಾಕಂದ್ರೆ ಗುರು ದಕ್ಷಿಣೆ ಕೇಳಿ ಗುರು ಮಾತೆ ಹೋಗಿದ್ದಾಳೆ. ಈಗ ನಾನು ಏನ್ ಹೇಳ್ಬೇಕು, ಅದೇ ಹೇಳ್ಬೇಕು. ಏನ್ ಹೇಳ್ದಾಳೆ, ಪರ್ವತ ಏನ್ ಹೇಳ್ತಾ ಇದ್ದಾನೆ ಅದೇ ಸರಿ ಅಂತ ಅವನು ರಾಜನು ಕೂಡ ಹೇಳ್ತಾನೆ. ಈಗ ಅದ್ ಹೇಳಿದ್ಮೇಲೆ ನಾರದನ ನಾಲಿಗೆ ಕಟ್ ಮಾಡ್ಬಿಡ್ತಾರೆ. ನಾರದನ ನಾಲಿಗೆ ಕಟ್ ಆದ್ಮೇಲೆ ಅವನು ಸತ್ಯಲ್ಲಿ ಹೋಗ್ಬಿಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಮತ್ತು ಅದೇ ಸಮಯದಲ್ಲಿ ಆ ಒಂದು ಸಿಂಹಾಸನ ಏನಾಗುತ್ತೆ, ಮುರಿದು ಹೋಗುತ್ತೆ ಮತ್ತು ಆ ರಾಜನು ಕೂಡ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಯಾಕಂದ್ರೆ ಅವನು ಏನ್ ಹೇಳ್ತಾ, ಸುಳ್ಳು ಹೇಳ್ಬಿಟ್ಟ. ಸುಳ್ಳು ಹೇಳಿದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಅಂದ್ರೆ ನೀವು ಈ ಒಂದು ಕಥೆಯಿಂದ ತಿಳ್ಕೊಳ್ಬೇಕು, ಯಾವಾಗಲೂ ನೀವೇನ್ ಮಾಡ್ಬೇಕು, ಸುಳ್ಳನ್ನ ಹೇಳ್ಬಾರ್ದು. ಯಾವುದೇ ಒಂದು ಸಮಸ್ಯೆ ಇರಲಿ, ಗುರು ದಕ್ಷಿಣೆ ಯಾವುದೇ ಒಂದು ಸಮಸ್ಯೆ ಬರಲಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ನಿಜ ಸತ್ಯವನ್ನೇ ನಾವೇನ್ ಮಾಡ್ಬೇಕು, ಹೇಳಬೇಕು. ಅದ್ರ ಹೊರತಾಗಿ ಬೇರೆ ಯಾವುದನ್ನ ನಾವು ಹೇಳಬಾರ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ವಸ್ತುವಿನ ಯಾವುದು ಸತ್ ಸ್ವರೂಪವಿದೆಯೋ ಆ ಸತ್ ಸ್ವರೂಪವನ್ನು ನೀವು ಮೊದಲು ನಿಮಗ್ ಗೊತ್ತಿಲ್ಲ ಅಂದ್ರೆ ತಿಳಿದುಕೊಂಡು ಅದನ್ನು ನೀವೇನ್ ಮಾಡ್ವಿ, ಸತ್ಯವೇ ಹೇಳಿ, ಸತ್ಯದ ಹೊರತಾಗಿ ಬೇರೆ ಏನು ಹೇಳ್ಬೇಡಿ ಅಂತ ಹೇಳಿ ಈ ಸತ್ಯ ಧರ್ಮದ ಒಂದು ಚರ್ಚೆಯನ್ನು ನಾವು ಇಲ್ಲಿ ಮುಕ್ತಾಯ ಮಾಡಿಕೊಳ್ಳೋಣ. ಮತ್ತೆ ನಾವು ನಾಳೆ ಉತ್ತಮ ಸತ್ಯ ಧರ್ಮ ಆದ್ಮೇಲೆ ಉತ್ತಮ ಸಂಯಮ ಧರ್ಮದ ಬಗ್ಗೆ ಚರ್ಚೆಗಳೊಂದಿಗೆ ನಿಮ್ಗೆ ನಾವು ಬರ್ತಾ ಇದ್ದೀವಿ. ಈ ಒಂದು ಉತ್ತಮ ಸತ್ಯ ಧರ್ಮ, ಸತ್ಯ ವಚನ ಏನಿದೆ, ಸತ್ಯಾನುವೃತ್ತ, ಸತ್ಯ ಮಹಾರತ, ಅನೇಕ ರೀತಿಯಾದಂತ ಚರ್ಚೆಗಳನ್ನ ನಾವು ಮಾಡಿದ್ವಿ, ಡೀಪ್ ಆಗಿ ಮಾಡಿದ್ವಿ ಮತ್ತು ನಿಮಗೆ ಒಳ್ಳೆ ಉದಾಹರಣೆಗಳು ಕೊಟ್ಟು ನಾವು ನಿಮ್ಗೆ ಹೇಳಿದ್ದೇವೆ. ಯಾವುದೇ ರೀತಿಯಾದಂತ ನಿಮ್ಗೆ ಪ್ರವಚನದಲ್ಲಿ ತಿಳಿಲಿಲ್ಲ ಅಂದ್ರೆ ವಿಷಯ, ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ. ಪರ್ಸನಲ್ ನಂಬರ್ ನಲ್ಲಿ ನೀವು ಕಾಲ್ ಮಾಡಬೇಡಿ, ಯಾಕಂದ್ರೆ ನಾನು ಬಿಸಿ ಇರ್ತೀನಿ. ವಾಟ್ಸ್ಆಪ್ ಮಾಡಿ, ವಾಟ್ಸ್ಆಪ್ ನಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಆದ್ರೂ ಕೂಡ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನಾನು ಕಾಲ್ ಮಾಡಿ ನಿಮ್ಗೆ ಸ್ವತಃವೇ ನಿಮ್ಗೆ ಏನ್ ಮಾಡ್ತೀನಿ, ಟಚ್ ಮಾಡ್ತೀನಿ ಮತ್ತು ಅದರ ಆನ್ಸರ್ ಅನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಈ ರೀತಿಯಾದಂತ ಉತ್ತಮ ಸತ್ಯ ಧರ್ಮದ ಒಂದು ಚರ್ಚೆಯನ್ನು ಇಲ್ಲಿಗೆ ನಾವು ವಿರಾಮ ನೀಡೋಣ. ಮತ್ತೆ ನಾಳೆ ಉತ್ತಮ ಸಂಯಮ ಧರ್ಮದ ಚರ್ಚೆಯೊಂದಿಗೆ ನಾವು ನಿಮ್ಮೊಂದಿಗೆ ಕೂಡುತ್ತೇವೆ. ಅಲ್ಲಿಯವರೆಗೆ ಎಲ್ಲರಿಗೂ ಉತ್ತಮ ಈ ಸತ್ಯ ಧರ್ಮದ ಅಂಗೀಕಾರವಾಗ್ಲಿ ಮತ್ತು ಜೀವನವಿಡೀ ನೀವು ಧರ್ಮದ ಅಧೀನದಲ್ಲಿ ಇರಿ ಅಂತ ಹೇಳಿ ಈ ಒಂದು ಪ್ರವಚನಕ್ಕೆ ನಾವು ವಿರಾಮ ನೀಡೋಣ. ಉತ್ತಮ ಸತ್ಯ ಧರ್ಮ ಕಿ ಜಯ.